ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಏನು ಮಾಡುತ್ತೀರಿ? ಮೊಬೈಲ್ ತೆಗೆದುಕೊಳ್ಳುತ್ತೀರಾ? ನಿನ್ನೆ ನಡೆದ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತೀರಾ? ಅಥವಾ ಇಂದಿನ ದಿನದ ಚಿಂತೆ ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆಯಾ? ಆದರೆ ಒಂದು ಕ್ಷಣ ಯೋಚಿಸಿ, ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಶ್ರೀಕೃಷ್ಣನ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಂಡರೆ ನಿಮ್ಮ ಇಡೀ ದಿನದ ಆಲೋಚನೆಗಳೇ ಬದಲಾಗಬಹುದು. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣದ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಆ ಸಮಯದಲ್ಲಿ ನಾವು ಯಾವ ಮಾತನ್ನು ಕೇಳುತ್ತೇವೋ, ಯಾವ ವಿಚಾರವನ್ನು ಯೋಚಿಸುತ್ತೇವೋ, ಅದು ನಮ್ಮ ದಿನದ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ನಾವು ಶ್ರೀಕೃಷ್ಣನ ಗೀತೋಪದೇಶದ ಸಾರವನ್ನು ಆಧರಿಸಿದ ಕೆಲವು ಅಮೂಲ್ಯ ಜೀವನ ಸಂದೇಶಗಳನ್ನು ಕೇಳಲಿದ್ದೇವೆ. ಇವು ಕೇವಲ ಕೇಳಿ ಮರೆತು ಬಿಡುವ ಮಾತುಗಳಲ್ಲ, ಪ್ರತಿದಿನ ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಮಾತುಗಳು. ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಮನಸ್ಸಿನಲ್ಲಿ ನೋವು ಇರಬಹುದು, ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ನೀವು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಸಿಗುತ್ತಿಲ್ಲ ಅನ್ನಿಸಬಹುದು. ಆದರೆ ನೆನಪಿಡಿ, ಕೃಷ್ಣನ ಸಂದೇಶ ನಮ್ಮ ಸಮಸ್ಯೆಗಳನ್ನು ಮಾಯ ಮಾಡುತ್ತದೆ ಎಂಬುದಕ್ಕಿಂತ ಆ ಸಮಸ್ಯೆಗಳನ್ನು ಎದುರಿಸುವ ನಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಶಾಂತವಾಗಿ ಕೇಳಿ. ಸಾಧ್ಯವಾದರೆ ಬೆಳಗ್ಗೆ ಎದ್ದ ತಕ್ಷಣವೂ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಇಂದಿನಿಂದ ನನ್ನ ದಿನವನ್ನು ಭಯದಿಂದ ಅಲ್ಲ, ಕೃಷ್ಣನ ನೆನಪಿನಿಂದ ಆರಂಭಿಸುತ್ತೇನೆ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ಶ್ರೀಕೃಷ್ಣನ ಅಮೂಲ್ಯ ಮಾತುಗಳೊಂದಿಗೆ ಇಂದಿನ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸೋಣ. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ನಾವು ಮೊದಲಿಗೆ ಏನನ್ನು ನೋಡುತ್ತೇವೆ, ಏನನ್ನು ಯೋಚಿಸುತ್ತೇವೆ, ಯಾವ ಮಾತನ್ನು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುತ್ತೇವೆ ಎಂಬುದು ನಮ್ಮ ಇಡೀ ದಿನದ ಮನಸ್ಥಿತಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಬೆಳಗಿನ ಸಮಯವನ್ನು ಅತ್ಯಂತ ಪವಿತ್ರವಾದ ಸಮಯ ಎಂದು ಹೇಳಿದ್ದಾರೆ. ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಮನಸ್ಸು ಇನ್ನೂ ಶಾಂತವಾಗಿರುವಾಗ ನಮ್ಮೊಳಗೆ ನಾವು ಹೇಳಿಕೊಳ್ಳುವ ಮಾತುಗಳು ನಿಧಾನವಾಗಿ ನಮ್ಮ ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ನಮ್ಮ ನಿರ್ಧಾರಗಳಾಗುತ್ತವೆ, ನಿರ್ಧಾರಗಳು ನಮ್ಮ ನಡೆನುಡಿಗಳಾಗುತ್ತವೆ ಮತ್ತು ಅದೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಹಾಗಾಗಿ ಇಂದಿನ ಈ ಮಾತುಗಳು ಕೇವಲ ಕೇಳಿ ಮರೆತು ಬಿಡುವ ಮಾತುಗಳಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬಹುದಾದ ಶ್ರೀಕೃಷ್ಣನ ಉಪದೇಶಗಳ ರೂಪದಲ್ಲಿ ಇವುಗಳನ್ನು ತೆಗೆದುಕೊಳ್ಳಿ. ಇವು ಭಗವದ್ಗೀತೆಯ ನೇರ ಉಲ್ಲೇಖಗಳೆಂದು ಹೇಳುವುದಕ್ಕಿಂತ ಶ್ರೀಕೃಷ್ಣನ ಗೀತೋಪದೇಶದ ಸಾರವನ್ನು ಆಧರಿಸಿದ ಜೀವನ ಸಂದೇಶಗಳೆಂದು ಅರ್ಥಮಾಡಿಕೊಳ್ಳಿ. ನೀವು ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಈ ವಿಚಾರಗಳನ್ನು ನೆನಪಿಸಿಕೊಂಡರೆ ದಿನದ ಆರಂಭವೇ ಬದಲಾಗಬಹುದು. ಮೊದಲನೆಯದಾಗಿ ಶ್ರೀಕೃಷ್ಣನ ಒಂದು ಮಹತ್ವದ ಸಂದೇಶವನ್ನು ನೆನಪಿಸಿಕೊಳ್ಳಿ. ನಿನ್ನ ಕೈಯಲ್ಲಿರುವ ಕೆಲಸದ ಮೇಲೆ ಗಮನ ಕೊಡು, ಫಲದ ಬಗ್ಗೆ ಅತಿಯಾದ ಚಿಂತೆಯಲ್ಲಿ ನಿನ್ನ ಮನಸ್ಸನ್ನು ಕಳೆದುಕೊಳ್ಳಬೇಡ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹಲವಾರು ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೇವೆ. ಇಂದು ಏನಾಗುತ್ತದೆ? ನನಗೆ ಹಣ ಸಿಗುತ್ತದೆಯೇ? ನಾನು ಗೆಲ್ಲುತ್ತೇನೆಯೇ? ನನ್ನ ಕೆಲಸ ಯಶಸ್ವಿಯಾಗುತ್ತದೆಯೇ? ಜನರು ನನ್ನನ್ನು ಗೌರವಿಸುತ್ತಾರೆಯೇ? ನಾನು ಅಂದುಕೊಂಡದ್ದು ನಡೆಯುತ್ತದೆಯೇ? ಇಂತಹ ಪ್ರಶ್ನೆಗಳು ಬೆಳಗಿನ ಶಾಂತ ಮನಸ್ಸನ್ನು ಆತಂಕದಿಂದ ತುಂಬಿಸುತ್ತವೆ. ಶ್ರೀಕೃಷ್ಣನ ಕರ್ಮಯೋಗದ ಸಾರ ನಮಗೆ ಹೇಳುವುದು, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಫಲ ಯಾವಾಗ, ಹೇಗೆ ಬರುತ್ತದೆ ಎಂಬುದರ ಬಗ್ಗೆ ಅತಿಯಾದ ಭಯದಲ್ಲಿ ಮುಳುಗಬೇಡ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಳಿ, ಇಂದು ನಾನು ನನ್ನಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ಕೆಲಸ ಮಾಡುತ್ತೇನೆ. ಫಲದ ಬಗ್ಗೆ ಭಯಪಡುವುದಿಲ್ಲ, ನನ್ನ ಪ್ರಯತ್ನವನ್ನು ನಾನು ಕಡಿಮೆ ಮಾಡುವುದಿಲ್ಲ. ಈ ಒಂದು ಮನೋಭಾವವೇ ದಿನದ ಆರಂಭವನ್ನು ಬದಲಾಯಿಸಬಹುದು. ನೀವು ಬೆಳಗ್ಗೆ ಎದ್ದಾಗ ಮೊದಲೇ ನಿಮ್ಮ ಹಿಂದಿನ ದಿನದ ತಪ್ಪುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಹೊಸ ದಿನವು ಹಳೆಯ ದಿನದ ಭಾರದಿಂದಲೇ ಆರಂಭವಾಗುತ್ತದೆ. ನಿನ್ನೆ ಯಾರಾದರೂ ನಿಮ್ಮನ್ನು ನೋಯಿಸಿದ್ದಿರಬಹುದು, ಯಾರಾದರೂ ನಿಮ್ಮನ್ನು ಅವಮಾನಿಸಿರಬಹುದು, ನಿಮ್ಮ ಕೆಲಸದಲ್ಲಿ ವಿಫಲತೆ ಬಂದಿರಬಹುದು, ಹಣದ ಸಮಸ್ಯೆ ಎದುರಾಗಿರಬಹುದು, ನೀವು ತೆಗೆದುಕೊಂಡ ನಿರ್ಧಾರ ತಪ್ಪಾಗಿರಬಹುದು. ಆದರೆ ಬೆಳಗಿನ ಸಮಯದಲ್ಲಿ ಶ್ರೀಕೃಷ್ಣನ ಸಂದೇಶವನ್ನು ನೆನಪಿಸಿಕೊಳ್ಳಿ, ನಿನ್ನೆ ನಡೆದದ್ದು ಇಂದಿನ ನಿಮ್ಮ ಸಂಪೂರ್ಣ ಜೀವನವಲ್ಲ. ನಿನ್ನೆ ಒಂದು ಪಾಠವಾಗಬಹುದು, ಆದರೆ ಅದು ನಿಮ್ಮ ಇಂದಿನ ಭವಿಷ್ಯವನ್ನು ಬಂಧಿಸುವ ಸರಪಳಿಯಾಗಬಾರದು. ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ನಿನ್ನೆ ಏನಾಯಿತು ಎಂಬುದನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದು ನಾನು ಹೇಗೆ ಬದುಕಬೇಕು ಎಂಬುದನ್ನು ನಾನು ನಿರ್ಧರಿಸಬಹುದು. ಈ ಮಾತು ಬಹಳ ಸರಳವಾದರೂ ಬಹಳ ಶಕ್ತಿಯುತವಾದದ್ದು. ಏಕೆಂದರೆ ಅನೇಕ ಜನರು ತಮ್ಮ ಭವಿಷ್ಯವನ್ನು ನಿರ್ಮಿಸುವ ಸಮಯವನ್ನು ತಮ್ಮ ಭೂತಕಾಲವನ್ನು ನೆನೆದು ಕಳೆಯುತ್ತಾರೆ. ಕೃಷ್ಣನ ಗೀತೆಯ ಸಾರ ನಮ್ಮನ್ನು ವರ್ತಮಾನದಲ್ಲಿ ಕರ್ತವ್ಯ ನಿರ್ವಹಿಸುವ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತೊಂದು ಮಾತನ್ನು ನೆನಪಿಸಿಕೊಳ್ಳಿ, ನಿಮ್ಮ ಮನಸ್ಸೇ ನಿಮ್ಮ ದೊಡ್ಡ ಸ್ನೇಹಿತವೂ ಆಗಬಹುದು, ದೊಡ್ಡ ಶತ್ರುವೂ ಆಗಬಹುದು. ಹೊರಗಿನ ಜಗತ್ತು ನಿಮ್ಮನ್ನು ಎಷ್ಟು ಪ್ರಭಾವಿಸುತ್ತದೆ ಎಂಬುದಕ್ಕಿಂತ ನೀವು ನಿಮ್ಮ ಮನಸ್ಸನ್ನು ಹೇಗೆ ನಡೆಸುತ್ತೀರಿ ಎಂಬುದು ಮುಖ್ಯ. ಬೆಳಗ್ಗೆ ಮೊಬೈಲ್ ತೆಗೆದುಕೊಂಡು ಇತರರ ಜೀವನವನ್ನು ನೋಡಲು ಆರಂಭಿಸಿದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೋಲಿಕೆ ಶುರುವಾಗಬಹುದು.
ಅವನು ಮುಂದೆ ಹೋಗಿದ್ದಾನೆ, ಅವಳು ಹಣ ಗಳಿಸುತ್ತಿದ್ದಾಳೆ, ಅವನಿಗೆ ಮನೆ ಇದೆ, ಅವಳಿಗೆ ಕಾರು ಇದೆ, ಅವನಿಗೆ ಹೆಚ್ಚು ಜನಪ್ರಿಯತೆ ಇದೆ ಎಂದು ಯೋಚಿಸುತ್ತಾ ನಿಮ್ಮ ಜೀವನವನ್ನೇ ಕಡಿಮೆ ಎಂದು ಭಾವಿಸಬಹುದು. ಆದರೆ ಕೃಷ್ಣನ ಉಪದೇಶದ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬರ ಕರ್ತವ್ಯ, ಪ್ರಯಾಣ ಮತ್ತು ಸಮಯ ವಿಭಿನ್ನ. ನಿಮ್ಮ ದಾರಿಯನ್ನು ಮತ್ತೊಬ್ಬರ ದಾರಿಯೊಂದಿಗೆ ಹೋಲಿಸಬೇಡಿ. ಬೆಳಗ್ಗೆ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ನನ್ನ ಜೀವನ ನನ್ನ ಪ್ರಯಾಣ. ನಾನು ಮತ್ತೊಬ್ಬರ ಜೊತೆ ಸ್ಪರ್ಧಿಸುವುದಿಲ್ಲ. ನಿನ್ನೆಗಿಂತ ಇಂದು ನಾನು ಉತ್ತಮವಾಗಲು ಪ್ರಯತ್ನಿಸುತ್ತೇನೆ. ಈ ಮಾತು ನಿಮ್ಮೊಳಗೆ ನಿಧಾನವಾಗಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಶ್ರೀಕೃಷ್ಣನ ಜೀವನ ಸಂದೇಶಗಳಲ್ಲಿ ಮತ್ತೊಂದು ಮುಖ್ಯವಾದ ಅಂಶವೆಂದರೆ ಧೈರ್ಯ. ಭಯ ಬಂದಾಗ ಓಡಿ ಹೋಗುವುದಲ್ಲ, ಭಯದ ಮಧ್ಯೆಯೂ ಸರಿಯಾದ ಕೆಲಸವನ್ನು ಮಾಡುವುದು ನಿಜವಾದ ಧೈರ್ಯ. ಅರ್ಜುನನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೆ ಒಳಗಾದಾಗ ಅವನ ಕೈಯಲ್ಲಿದ್ದ ಗಾಂಡೀವವೇ ಭಾರವಾದಂತೆ ಅನಿಸಿತು. ಅವನ ಮನಸ್ಸು ಸಂಬಂಧಗಳು, ಕರ್ತವ್ಯ, ಭಯ ಮತ್ತು ಭವಿಷ್ಯದ ಚಿಂತೆಯಿಂದ ತುಂಬಿತ್ತು. ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ಮನಸ್ಸನ್ನು ಸ್ಥಿರಗೊಳಿಸಿ ತನ್ನ ಕರ್ತವ್ಯವನ್ನು ಅರಿತುಕೊಳ್ಳುವಂತೆ ಮಾರ್ಗದರ್ಶನ ನೀಡಿದನು. ನಮ್ಮ ಜೀವನದಲ್ಲಿಯೂ ಪ್ರತಿದಿನ ಸಣ್ಣ ಸಣ್ಣ ಕುರುಕ್ಷೇತ್ರಗಳಿವೆ. ಕೆಲವೊಮ್ಮೆ ಕೆಲಸದ ಒತ್ತಡ, ಕೆಲವೊಮ್ಮೆ ಕುಟುಂಬದ ಸಮಸ್ಯೆ, ಕೆಲವೊಮ್ಮೆ ಹಣದ ಕೊರತೆ, ಕೆಲವೊಮ್ಮೆ ಸಂಬಂಧಗಳ ಗೊಂದಲ, ಕೆಲವೊಮ್ಮೆ ಭವಿಷ್ಯದ ಭಯ. ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳಿಕೊಳ್ಳಿ, ನನ್ನ ಮುಂದೆ ಬರುವ ಸಮಸ್ಯೆಗಿಂತ ನನ್ನೊಳಗಿನ ಧೈರ್ಯ ದೊಡ್ಡದು. ನಾನು ಭಯದಿಂದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಶಾಂತವಾಗಿ ಯೋಚಿಸಿ ಸರಿಯಾದ ಹೆಜ್ಜೆ ಇಡುತ್ತೇನೆ. ಮತ್ತೊಂದು ಅತ್ಯಂತ ಮುಖ್ಯವಾದ ಮಾತು, ಯಾರಾದರೂ ನಿಮ್ಮನ್ನು ಕಡಿಮೆ ಎಂದು ಭಾವಿಸಿದರೆ ಅದರಿಂದ ನೀವು ನಿಜವಾಗಿಯೂ ಕಡಿಮೆಯಾಗುವುದಿಲ್ಲ. ಜನರ ಅಭಿಪ್ರಾಯ ಬದಲಾಗುತ್ತಿರುತ್ತದೆ. ಇಂದು ನಿಮ್ಮನ್ನು ಹೊಗಳುವವರು ನಾಳೆ ಟೀಕಿಸಬಹುದು. ಇಂದು ನಿಮ್ಮನ್ನು ಟೀಕಿಸುವವರು ನಾಳೆ ನಿಮ್ಮನ್ನು ಗೌರವಿಸಬಹುದು. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಇತರರ ಮಾತುಗಳ ಮೇಲೆ ಕಟ್ಟಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ನನ್ನ ಮೌಲ್ಯವನ್ನು ನಾನು ಅರಿತುಕೊಳ್ಳುತ್ತೇನೆ. ಇತರರ ಪ್ರಶಂಸೆಯಿಂದ ನಾನು ಅತಿಯಾಗಿ ಉಬ್ಬುವುದಿಲ್ಲ. ಇತರರ ಟೀಕೆಯಿಂದ ನಾನು ಕುಗ್ಗುವುದಿಲ್ಲ. ಸಮತ್ವದ ಈ ಮನೋಭಾವವೇ ಗೀತೆಯ ಪ್ರಮುಖ ಸಂದೇಶಗಳಲ್ಲಿ ಒಂದು. ನೀವು ಬೆಳಗ್ಗೆ ದೇವರನ್ನು ನೆನಪಿಸಿಕೊಳ್ಳುವಾಗ ಕೇವಲ ಬೇಡಿಕೆಗಳ ಪಟ್ಟಿಯನ್ನು ದೇವರ ಮುಂದೆ ಇಡಬೇಡಿ. ನನಗೆ ಇದು ಬೇಕು, ಅದು ಬೇಕು, ಹಣ ಬೇಕು, ಯಶಸ್ಸು ಬೇಕು, ಸಮಸ್ಯೆ ಹೋಗಬೇಕು ಎಂದು ಮಾತ್ರ ಕೇಳುವುದಕ್ಕಿಂತ ನನಗೆ ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿ ಕೊಡು, ಕಷ್ಟ ಬಂದಾಗ ತಾಳ್ಮೆ ಕೊಡು, ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವ ಶಕ್ತಿ ಕೊಡು, ಯಶಸ್ಸು ಬಂದಾಗ ಅಹಂಕಾರ ಬರದಂತೆ ನೋಡಿಕೋ ಎಂದು ಪ್ರಾರ್ಥಿಸಿ. ಏಕೆಂದರೆ ಹೊರಗಿನ ಪರಿಸ್ಥಿತಿಯನ್ನು ಪ್ರತಿದಿನ ಸಂಪೂರ್ಣವಾಗಿ ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಆ ಪರಿಸ್ಥಿತಿಯನ್ನು ಎದುರಿಸುವ ನಮ್ಮ ಮನಸ್ಸನ್ನು ನಾವು ಬೆಳೆಸಬಹುದು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕುಟುಂಬವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗಾಗಿ ನಿಂತಿರುವ ಜನರನ್ನು ನೆನಪಿಸಿಕೊಳ್ಳಿ. ಕೆಲವೊಮ್ಮೆ ನಾವು ನಮ್ಮ ಸಮಸ್ಯೆಗಳಲ್ಲೇ ಮುಳುಗಿ ನಮ್ಮ ಬಳಿ ಇರುವ ಆಶೀರ್ವಾದಗಳನ್ನು ಮರೆಯುತ್ತೇವೆ. ಆರೋಗ್ಯ, ಕುಟುಂಬ, ಆಹಾರ, ಒಂದು ಮನೆ, ಕೆಲಸ ಮಾಡುವ ಸಾಮರ್ಥ್ಯ, ಕಲಿಯುವ ಅವಕಾಶ, ಮತ್ತೊಂದು ದಿನ ಬದುಕುವ ಅವಕಾಶ, ಇವೆಲ್ಲವೂ ಸಣ್ಣ ವಿಷಯಗಳಂತೆ ಕಾಣಬಹುದು. ಆದರೆ ಇವುಗಳ ಮೌಲ್ಯ ನಮಗೆ ಅವುಗಳಲ್ಲಿ ಯಾವುದಾದರೂ ಕಳೆದು ಹೋದಾಗ ತಿಳಿಯುತ್ತದೆ. ಆದ್ದರಿಂದ ಬೆಳಗಿನ ಮೊದಲ ಆಲೋಚನೆಗಳಲ್ಲಿ ಕೃತಜ್ಞತೆಯನ್ನು ಸೇರಿಸಿ. ಕೃಷ್ಣ, ಇಂದು ಮತ್ತೊಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಇಂದು ನಾನು ವ್ಯರ್ಥವಾಗಿ ಬದುಕುವುದಿಲ್ಲ, ಯಾರಿಗಾದರೂ ಉಪಯೋಗವಾಗುವಂತೆ ಬದುಕುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಮತ್ತೊಂದು ದೊಡ್ಡ ಸಂದೇಶ, ನಿಮ್ಮ ಕೆಲಸವನ್ನು ಸಣ್ಣದು ಎಂದು ಭಾವಿಸಬೇಡಿ. ಕೃಷ್ಣನ ಕರ್ಮಯೋಗದ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಮಾಡುವ ಕರ್ತವ್ಯಕ್ಕೆ ಮಹತ್ವವಿದೆ. ನೀವು ದೊಡ್ಡ ಉದ್ಯೋಗದಲ್ಲಿರಬಹುದು, ಸಣ್ಣ ವ್ಯಾಪಾರ ಮಾಡಬಹುದು, ಕೃಷಿ ಮಾಡಬಹುದು, ವಿದ್ಯಾರ್ಥಿಯಾಗಿರಬಹುದು, ಮನೆಯನ್ನು ನೋಡಿಕೊಳ್ಳಬಹುದು ಅಥವಾ ಯಾವುದೇ ಕೆಲಸ ಮಾಡಬಹುದು. ಕೆಲಸದ ಗಾತ್ರಕ್ಕಿಂತ ಅದನ್ನು ಮಾಡುವ ಮನಸ್ಸಿನ ಶುದ್ಧತೆ ಮುಖ್ಯ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸವನ್ನು ನೆನೆದು, ನನ್ನ ಕೆಲಸಕ್ಕೆ ಗೌರವವಿದೆ, ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿಕೊಳ್ಳಿ. ಈ ಮನೋಭಾವದಿಂದ ಕೆಲಸ ಮಾಡಿದಾಗ ಕೆಲಸ ಕೇವಲ ಹಣ ಗಳಿಸುವ ಸಾಧನವಾಗದೆ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಸಾಧನವಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಭಯದಿಂದ ಕುಳಿತುಕೊಳ್ಳಬೇಡಿ. ಹಣದ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ, ಆದರೆ ಭಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ನನ್ನ ಪರಿಸ್ಥಿತಿ ಈಗ ಹೇಗಿದ್ದರೂ ನಾನು ಕಲಿಯುತ್ತೇನೆ, ಕೆಲಸ ಮಾಡುತ್ತೇನೆ, ನನ್ನ ಖರ್ಚುಗಳನ್ನು ನಿಯಂತ್ರಿಸುತ್ತೇನೆ, ಸರಿಯಾದ ಅವಕಾಶಗಳನ್ನು ಹುಡುಕುತ್ತೇನೆ. ದೇವರ ಮೇಲೆ ಭರವಸೆ ಇಡುವುದು ಎಂದರೆ ಯಾವುದೇ ಕೆಲಸ ಮಾಡದೆ ಅದ್ಭುತಕ್ಕಾಗಿ ಕಾಯುವುದು ಅಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕರ್ತವ್ಯವನ್ನು ಮಾಡುವುದು. ಇದೇ ಕರ್ಮಯೋಗದ ಸುಂದರವಾದ ಅರ್ಥ. ಬೆಳಗಿನ ಸಮಯದಲ್ಲಿ ಮತ್ತೊಂದು ವಿಷಯವನ್ನು ತಪ್ಪದೇ ನೆನಪಿಸಿಕೊಳ್ಳಿ, ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಅನೇಕ ಬಾರಿ ನಮ್ಮನ್ನೇ ನೋಯಿಸುತ್ತವೆ. ಯಾರಾದರೂ ನಿನ್ನೆ ನಿಮಗೆ ಕೋಪ ತರಿಸಿದ್ದರೆ ಬೆಳಗ್ಗೆ ಅದೇ ವ್ಯಕ್ತಿಯ ಬಗ್ಗೆ ಮತ್ತೆ ಮತ್ತೆ ಯೋಚಿಸುವ ಅಗತ್ಯವಿಲ್ಲ.
ಕೋಪವನ್ನು ಹಿಡಿದುಕೊಂಡು ನಾವು ಇನ್ನೊಬ್ಬರನ್ನು ಶಿಕ್ಷಿಸುತ್ತೇವೆ ಎಂದು ಭಾವಿಸುತ್ತೇವೆ, ಆದರೆ ಬಹಳ ಬಾರಿ ನಮ್ಮ ಮನಸ್ಸಿಗೆ ಶಿಕ್ಷೆ ಕೊಡುತ್ತಿರುತ್ತೇವೆ. ಕೃಷ್ಣನ ಉಪದೇಶದ ಸಾರ ಇಂದ್ರಿಯ ಮತ್ತು ಮನಸ್ಸಿನ ನಿಯಂತ್ರಣದ ಕಡೆಗೆ ಕರೆದೊಯ್ಯುತ್ತದೆ. ಆದ್ದರಿಂದ ಬೆಳಗ್ಗೆ ಹೇಳಿಕೊಳ್ಳಿ, ಇಂದು ಯಾರ ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಮೊದಲು ಯೋಚಿಸುತ್ತೇನೆ, ನಂತರ ಮಾತನಾಡುತ್ತೇನೆ. ಈ ಒಂದು ಅಭ್ಯಾಸವೇ ಸಂಬಂಧಗಳನ್ನು ಉಳಿಸಬಹುದು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಮೋಸ ಮಾಡಿರಬಹುದು, ಯಾರಾದರೂ ನಿಮ್ಮ ವಿಶ್ವಾಸವನ್ನು ಮುರಿದಿರಬಹುದು. ಅದರಿಂದ ನೀವು ಎಲ್ಲರನ್ನೂ ಅನುಮಾನಿಸುವ ವ್ಯಕ್ತಿಯಾಗಬೇಡಿ. ಒಂದು ಕೆಟ್ಟ ಅನುಭವದಿಂದ ಇಡೀ ಜಗತ್ತನ್ನು ಕೆಟ್ಟದ್ದು ಎಂದು ನಿರ್ಧರಿಸಬೇಡಿ. ಆದರೆ ಅದೇ ಸಮಯದಲ್ಲಿ ಅನುಭವದಿಂದ ಪಾಠ ಕಲಿಯಿರಿ. ಕ್ಷಮಿಸುವುದು ಎಂದರೆ ಮತ್ತೆ ಅದೇ ರೀತಿಯ ಮೋಸಕ್ಕೆ ನಿಮ್ಮನ್ನು ಒಪ್ಪಿಸುವುದಲ್ಲ. ಕ್ಷಮಿಸುವುದು ಎಂದರೆ ಆ ಘಟನೆ ನಿಮ್ಮ ಮನಸ್ಸನ್ನು ಪ್ರತಿದಿನ ನಿಯಂತ್ರಿಸಲು ಬಿಡದಿರುವುದು. ಬೆಳಗ್ಗೆ ಹೇಳಿಕೊಳ್ಳಿ, ನಾನು ಪಾಠವನ್ನು ನೆನಪಿಟ್ಟುಕೊಳ್ಳುತ್ತೇನೆ, ಆದರೆ ನೋವನ್ನು ಹೊತ್ತುಕೊಂಡು ಹೋಗುವುದಿಲ್ಲ. ಶ್ರೀಕೃಷ್ಣನ ಒಂದು ಮಹತ್ವದ ಜೀವನ ಸಂದೇಶವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಬದಲಾವಣೆ ಜೀವನದ ಸ್ವಭಾವ. ಇಂದು ಇರುವ ಪರಿಸ್ಥಿತಿ ನಾಳೆ ಹಾಗೆಯೇ ಇರಬೇಕೆಂಬ ನಿಯಮವಿಲ್ಲ. ದುಃಖವೂ ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ. ಆದ್ದರಿಂದ ದುಃಖ ಬಂದಾಗ ಇದು ಎಂದಿಗೂ ಮುಗಿಯುವುದಿಲ್ಲ ಎಂದುಕೊಳ್ಳಬೇಡಿ. ಸಂತೋಷ ಬಂದಾಗ ಇದು ಸದಾಕಾಲ ಇರುತ್ತದೆ ಎಂದುಕೊಳ್ಳಬೇಡಿ. ಸಮತ್ವದಿಂದ ಬದುಕಲು ಕಲಿಯಿರಿ. ಬೆಳಗ್ಗೆ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ಇಂದು ಏನೇ ಬಂದರೂ ನಾನು ಸಮಾಧಾನದಿಂದ ಎದುರಿಸುತ್ತೇನೆ. ಒಳ್ಳೆಯ ಸಮಯ ಬಂದರೆ ಕೃತಜ್ಞನಾಗಿರುತ್ತೇನೆ, ಕಷ್ಟ ಬಂದರೆ ತಾಳ್ಮೆಯಿಂದ ನಿಲ್ಲುತ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಸಂಕಲ್ಪ ಮಾಡಿ. ಆದರೆ ಕೇವಲ ದೊಡ್ಡ ಕನಸು ಕಾಣುವುದರಿಂದ ಸಾಲದು. ಆ ಕನಸಿಗಾಗಿ ಇಂದು ನೀವು ಮಾಡುವ ಒಂದು ಸಣ್ಣ ಕೆಲಸವನ್ನು ನಿರ್ಧರಿಸಿ. ನೀವು ಓದಲು ಬಯಸಿದರೆ ಇಂದು 1 ಗಂಟೆ ಓದಿ. ವ್ಯವಹಾರ ಬೆಳೆಸಲು ಬಯಸಿದರೆ ಇಂದು ಒಬ್ಬ ಹೊಸ ಗ್ರಾಹಕನನ್ನು ಸಂಪರ್ಕಿಸಿ. ದೇಹವನ್ನು ಆರೋಗ್ಯವಾಗಿಡಲು ಬಯಸಿದರೆ ಇಂದು ನಡೆದು ಬನ್ನಿ. ಹೊಸ ಕೌಶಲ್ಯ ಕಲಿಯಲು ಬಯಸಿದರೆ ಇಂದು ಕನಿಷ್ಠ 30 ನಿಮಿಷ ಕಲಿಯಿರಿ. ಕೃಷ್ಣನ ಕರ್ಮಯೋಗದ ದೃಷ್ಟಿಯಿಂದ ಭವಿಷ್ಯದ ಫಲದ ಬಗ್ಗೆ ಮಾತ್ರ ಯೋಚಿಸುವುದಕ್ಕಿಂತ ಇಂದಿನ ಕರ್ತವ್ಯವನ್ನು ಮಾಡುವುದು ಮುಖ್ಯ. ಇನ್ನೊಂದು ಬೆಳಗಿನ ಸಂದೇಶ, ಯಾರನ್ನೂ ದ್ವೇಷಿಸಿಕೊಂಡು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಯ ಬಗ್ಗೆ ಪ್ರತಿದಿನ ಯೋಚಿಸುವುದರಿಂದ ನಿಮ್ಮ ಸಮಯ ಮತ್ತು ಶಕ್ತಿ ಹೋಗುತ್ತದೆ. ಆ ವ್ಯಕ್ತಿ ನಿಮ್ಮ ಮನಸ್ಸಿನೊಳಗೆ ಜಾಗ ಪಡೆದಿರುತ್ತಾನೆ. ನೀವು ಅವನನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕಿದರೂ, ನಿಮ್ಮ ಆಲೋಚನೆಗಳಿಂದ ಹೊರಗೆ ಹಾಕದಿದ್ದರೆ ಅವನು ಇನ್ನೂ ನಿಮ್ಮನ್ನು ನಿಯಂತ್ರಿಸುತ್ತಾನೆ. ಆದ್ದರಿಂದ ಬೆಳಗ್ಗೆ ಹೇಳಿಕೊಳ್ಳಿ, ನನ್ನ ಮನಸ್ಸಿನಲ್ಲಿ ಶಾಂತಿಗೆ ಜಾಗ ಕೊಡುತ್ತೇನೆ, ದ್ವೇಷಕ್ಕೆ ಜಾಗ ಕೊಡಲ್ಲ. ಇದು ದುರ್ಬಲತೆ ಅಲ್ಲ, ಇದು ಆತ್ಮನಿಯಂತ್ರಣ. ಮತ್ತೊಂದು ಮಹತ್ವದ ಮಾತು, ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂಬುದನ್ನೆಲ್ಲ ತಕ್ಷಣ ಅರ್ಥ ಮಾಡಿಕೊಳ್ಳಬೇಕೆಂಬ ಒತ್ತಡ ಬೇಡ. ಕೆಲವೊಮ್ಮೆ ಕೆಲವು ಘಟನೆಗಳ ಅರ್ಥ ವರ್ಷಗಳ ನಂತರ ಗೊತ್ತಾಗುತ್ತದೆ. ಇಂದು ಕಷ್ಟವಾಗಿ ಕಾಣುವ ಘಟನೆ ನಾಳೆ ನಿಮಗೆ ಒಂದು ಪಾಠವಾಗಿರಬಹುದು. ಇಂದು ಮುಚ್ಚಿದ ಬಾಗಿಲು ನಾಳೆ ಮತ್ತೊಂದು ದಾರಿಯನ್ನು ತೋರಿಸಬಹುದು. ಆದ್ದರಿಂದ ಪ್ರತಿಯೊಂದು ಅಡ್ಡಿಯನ್ನು ಅಂತ್ಯ ಎಂದು ನೋಡಬೇಡಿ. ಕೆಲವೊಮ್ಮೆ ಅದು ದಿಕ್ಕು ಬದಲಿಸುವ ಸೂಚನೆ. ಬೆಳಗ್ಗೆ ಎದ್ದ ತಕ್ಷಣ 1 ನಿಮಿಷ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ. ಮನಸ್ಸಿನಲ್ಲಿ ಶ್ರೀಕೃಷ್ಣನ ರೂಪವನ್ನು ನೆನಪಿಸಿಕೊಳ್ಳಬಹುದು. ಬಾಸುರಿ ಹಿಡಿದ ಶಾಂತ ಕೃಷ್ಣನನ್ನು ಕಲ್ಪಿಸಿಕೊಳ್ಳಿ. ನಂತರ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ಕೃಷ್ಣ, ಇಂದು ನನ್ನ ಮನಸ್ಸನ್ನು ಶಾಂತವಾಗಿರಿಸು. ನಾನು ತಪ್ಪು ದಾರಿಯಲ್ಲಿ ಹೋಗದಂತೆ ಬುದ್ಧಿ ಕೊಡು. ನಾನು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ. ಯಾರಿಗೂ ಅನ್ಯಾಯ ಮಾಡದಂತೆ ನೋಡಿಕೋ. ಕಷ್ಟ ಬಂದಾಗ ಕುಗ್ಗದಂತೆ ಶಕ್ತಿ ಕೊಡು. ಯಶಸ್ಸು ಬಂದಾಗ ಅಹಂಕಾರ ಬರದಂತೆ ಜ್ಞಾನ ಕೊಡು. ಇಂತಹ ಪ್ರಾರ್ಥನೆ ಮನಸ್ಸಿಗೆ ಒಂದು ದಿಕ್ಕನ್ನು ನೀಡಬಹುದು. ಜೀವನದಲ್ಲಿ ಕೆಲವೊಮ್ಮೆ ನೀವು ಒಂಟಿಯಾಗಿದ್ದೀರಿ ಎಂದು ಅನಿಸಬಹುದು. ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸಬಹುದು. ಎಲ್ಲರೂ ತಮ್ಮ ಜೀವನದಲ್ಲಿ ಮುಂದೆ ಹೋಗುತ್ತಿದ್ದಾರೆ, ಆದರೆ ನಾನು ಮಾತ್ರ ಹಿಂದೆ ಉಳಿದಿದ್ದೇನೆ ಎಂದು ಅನಿಸಬಹುದು. ಅಂತಹ ಬೆಳಗ್ಗೆಗಳಲ್ಲಿ ಕೃಷ್ಣನ ಒಂದು ಸತ್ಯವನ್ನು ನೆನಪಿಸಿಕೊಳ್ಳಿ, ನಿಮ್ಮ ಜೀವನದ ಪ್ರಯಾಣವನ್ನು ನೀವು ಮಾತ್ರ ಅನುಭವಿಸಬೇಕು. ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ನಿರೀಕ್ಷೆ ಇಟ್ಟರೆ ನೀವು ನಿರಂತರವಾಗಿ ನೋವು ಅನುಭವಿಸುತ್ತೀರಿ. ನಿಮ್ಮ ಕರ್ತವ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಿ. ನೀವು ಯಾವಾಗಲಾದರೂ ವಿಫಲರಾದರೆ, ನಾನು ಸೋತವನು ಎಂದು ಹೇಳಿಕೊಳ್ಳಬೇಡಿ. ಈ ಪ್ರಯತ್ನ ಯಶಸ್ವಿಯಾಗಲಿಲ್ಲ, ಈಗ ನಾನು ಏನು ಕಲಿಯಬೇಕು ಎಂದು ಕೇಳಿಕೊಳ್ಳಿ. ಸೋಲಿನ ವ್ಯಾಖ್ಯಾನ ಬದಲಾದಾಗ ಜೀವನದ ದೃಷ್ಟಿಕೋನವು ಬದಲಾಗುತ್ತದೆ. ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಜೀವನ ಮುಗಿದಿಲ್ಲ. ಒಂದು ವ್ಯವಹಾರದಲ್ಲಿ ನಷ್ಟವಾದರೆ ಜೀವನ ಮುಗಿದಿಲ್ಲ. ಒಂದು ಸಂಬಂಧ ಮುರಿದರೆ ಜೀವನ ಮುಗಿದಿಲ್ಲ. ಒಂದು ಅವಕಾಶ ತಪ್ಪಿದರೆ ಜೀವನ ಮುಗಿದಿಲ್ಲ. ಜೀವನ ಇನ್ನೂ ಮುಂದುವರಿಯುತ್ತದೆ. ಬೆಳಗ್ಗೆ ಎದ್ದಿರುವುದೇ ಮತ್ತೊಂದು ಅವಕಾಶ. ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ, ನಾನು ನನ್ನ ಕರ್ತವ್ಯದಿಂದ ಓಡುವುದಿಲ್ಲ. ಸಮಸ್ಯೆ ಬಂದಾಗ ನಾವು ಕೆಲವೊಮ್ಮೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ, ಕೆಲಸ ಮುಂದೂಡುತ್ತೇವೆ,
ನಿರ್ಧಾರ ಮುಂದೂಡುತ್ತೇವೆ. ಮಾತನಾಡಬೇಕಾದವರೊಂದಿಗೆ ಮಾತನಾಡುವುದನ್ನು ಮುಂದೂಡುತ್ತೇವೆ. ಆದರೆ ಮುಂದೂಡಿದ ಸಮಸ್ಯೆ ಅನೇಕ ಬಾರಿ ದೊಡ್ಡದಾಗುತ್ತದೆ. ಬೆಳಗ್ಗೆ ನಿಮ್ಮ ದಿನದ ಅತ್ಯಂತ ಮುಖ್ಯವಾದ ಕೆಲಸವನ್ನು ಗುರುತಿಸಿ. ಅದನ್ನು ಮೊದಲಿಗೆ ಮಾಡಲು ಪ್ರಯತ್ನಿಸಿ. ಈ ಅಭ್ಯಾಸ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಬೆಳಗಿನ ಸಮಯದಲ್ಲಿ ಮೊಬೈಲ್ ನಿಮ್ಮ ಮನಸ್ಸನ್ನು ನಿಯಂತ್ರಿಸದಂತೆ ನೋಡಿಕೊಳ್ಳಿ. ಕಣ್ಣು ತೆರೆದ ತಕ್ಷಣ ಸಾಮಾಜಿಕ ಜಾಲತಾಣಗಳನ್ನು ನೋಡುವುದಕ್ಕಿಂತ ಕೆಲವು ನಿಮಿಷ ನಿಮ್ಮ ಜೀವನವನ್ನು ನೋಡಿ. ನಿಮ್ಮ ಉಸಿರನ್ನು ಗಮನಿಸಿ. ದೇವರನ್ನು ನೆನಪಿಸಿಕೊಳ್ಳಿ. ನಿಮ್ಮ ದಿನದ ಗುರಿಯನ್ನು ನೆನಪಿಸಿಕೊಳ್ಳಿ. ನಂತರ ಅಗತ್ಯವಿದ್ದರೆ ಮೊಬೈಲ್ ಬಳಸಿ. ದಿನದ ಮೊದಲ 10 ನಿಮಿಷ ಯಾರೋ ಮತ್ತೊಬ್ಬರ ಜೀವನದ ವಿಷಯದಿಂದ ಆರಂಭವಾದರೆ ನಿಮ್ಮ ಮನಸ್ಸಿನ ನಿಯಂತ್ರಣ ನಿಧಾನವಾಗಿ ಹೊರಗೆ ಹೋಗಬಹುದು. ದಿನದ ಮೊದಲ ಕೆಲವು ನಿಮಿಷಗಳನ್ನು ನಿಮ್ಮ ಆತ್ಮಕ್ಕೆ ಕೊಡಿ. ಇಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ಆರಂಭಿಸಬೇಕೆಂದರೆ ಬೆಳಗ್ಗೆ ಈ ಸಂಕಲ್ಪವನ್ನು ಮಾಡಿ. ಇಂದು ನಾನು ಅನಗತ್ಯವಾಗಿ ಯಾರನ್ನೂ ನೋಯಿಸುವುದಿಲ್ಲ. ಅನಗತ್ಯವಾಗಿ ಯಾರನ್ನೂ ಟೀಕಿಸುವುದಿಲ್ಲ. ನನಗೆ ಸಾಧ್ಯವಾದಲ್ಲಿ ಸಹಾಯ ಮಾಡುತ್ತೇನೆ. ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನನ್ನ ಮನಸ್ಸನ್ನು ಕಾಪಾಡಿಕೊಳ್ಳುತ್ತೇನೆ. ಇವು ದೊಡ್ಡ ಮಾತುಗಳಲ್ಲ, ಆದರೆ ಪ್ರತಿದಿನ ಅನುಸರಿಸಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಸಣ್ಣ ನಿಯಮಗಳು. ಶ್ರೀಕೃಷ್ಣನ ಸಂದೇಶವನ್ನು ಕೇವಲ ದೇವಾಲಯದಲ್ಲಿ ಕೇಳುವ ಮಾತಾಗಿ ನೋಡಬೇಡಿ. ಅದು ಜೀವನದ ಮಧ್ಯದಲ್ಲಿ ಬಳಸಬೇಕಾದ ಜ್ಞಾನ. ಕೋಪ ಬಂದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ಸೋಲು ಬಂದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ಯಶಸ್ಸು ಬಂದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ಹಣದ ಸಮಸ್ಯೆ ಬಂದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ನಿಮ್ಮ ಕನಸು ದೂರವಾಗಿ ಕಾಣಿಸಿದಾಗ ನೆನಪಿಸಿಕೊಳ್ಳಬೇಕಾದ ಜ್ಞಾನ. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ಕೆಲವು ಸಾಲುಗಳನ್ನು ಹೇಳಿಕೊಳ್ಳಿ. ಇಂದು ಹೊಸ ದಿನ. ನಿನ್ನೆ ನನ್ನನ್ನು ಬಂಧಿಸುವುದಿಲ್ಲ. ನನ್ನ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಫಲದ ಬಗ್ಗೆ ಅತಿಯಾದ ಭಯಪಡುವುದಿಲ್ಲ. ಕಷ್ಟ ಬಂದರೂ ಕುಗ್ಗುವುದಿಲ್ಲ. ಯಶಸ್ಸು ಬಂದರೂ ಅಹಂಕಾರ ಪಡುವುದಿಲ್ಲ. ಇತರರ ಜೀವನದೊಂದಿಗೆ ನನ್ನ ಜೀವನವನ್ನು ಹೋಲಿಸುವುದಿಲ್ಲ. ನನ್ನ ಮನಸ್ಸನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ಯಾರನ್ನೂ ಅನಗತ್ಯವಾಗಿ ದ್ವೇಷಿಸುವುದಿಲ್ಲ. ತಪ್ಪಿನಿಂದ ಕಲಿಯುತ್ತೇನೆ. ನನ್ನ ಕುಟುಂಬವನ್ನು ಗೌರವಿಸುತ್ತೇನೆ. ನನ್ನ ಸಮಯವನ್ನು ಗೌರವಿಸುತ್ತೇನೆ. ದೇವರನ್ನು ನೆನಪಿಸಿಕೊಂಡು ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಈ ಮಾತುಗಳನ್ನು ಪ್ರತಿದಿನ ಬೆಳಗ್ಗೆ ನಿಧಾನವಾಗಿ ನೆನಪಿಸಿಕೊಂಡರೆ ನಿಮ್ಮ ದಿನದ ಆರಂಭವೇ ಒಂದು ಸಣ್ಣ ಧ್ಯಾನದಂತಾಗಬಹುದು. ಮತ್ತು ಕೊನೆಯಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ. ಕೃಷ್ಣನ ಮೇಲೆ ಭಕ್ತಿ ಎಂದರೆ ಕೇವಲ ಅವರ ಹೆಸರನ್ನು ಹೇಳುವುದಲ್ಲ, ಅವರ ಉಪದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಭಕ್ತಿಯ ಒಂದು ರೂಪ. ನೀವು ಕೃಷ್ಣ ಎಂದು ಹೇಳಿ ನಂತರ ಕೋಪ, ದ್ವೇಷ, ಅಹಂಕಾರ ಮತ್ತು ಅನ್ಯಾಯದಲ್ಲಿ ಬದುಕಿದರೆ ಆ ಹೆಸರಿನ ಅರ್ಥವನ್ನು ನಾವು ಜೀವನದಲ್ಲಿ ಅನುಭವಿಸಿಲ್ಲ. ಆದರೆ ನೀವು ಕಷ್ಟದಲ್ಲಿದ್ದರೂ ಧರ್ಮದ ದಾರಿಯನ್ನು ಹಿಡಿಯಲು ಪ್ರಯತ್ನಿಸಿದರೆ, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ, ಇತರರ ನೋವನ್ನು ಅರ್ಥಮಾಡಿಕೊಂಡರೆ, ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ, ಸೋಲಿನಲ್ಲೂ ಕುಗ್ಗದೆ ಮತ್ತೆ ಎದ್ದರೆ, ಆಗ ಕೃಷ್ಣನ ಉಪದೇಶ ನಿಮ್ಮ ಜೀವನದಲ್ಲಿ ಜೀವಂತವಾಗುತ್ತದೆ. ಆದ್ದರಿಂದ ನಾಳೆ ಬೆಳಗ್ಗೆ ಕಣ್ಣು ತೆರೆದಾಗ ತಕ್ಷಣ ನಿಮ್ಮ ಸಮಸ್ಯೆಯನ್ನು ನೆನಪಿಸಿಕೊಳ್ಳುವ ಮೊದಲು ಒಂದು ಕ್ಷಣ ದೇವರನ್ನು ನೆನಪಿಸಿಕೊಳ್ಳಿ. ನನಗೆ ಇನ್ನೊಂದು ದಿನ ಸಿಕ್ಕಿದೆ ಎಂದು ಕೃತಜ್ಞತೆಯಿಂದ ಯೋಚಿಸಿ. ನಂತರ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ಇಂದು ಏನೇ ಬಂದರೂ ನಾನು ಧೈರ್ಯದಿಂದ ಎದುರಿಸುತ್ತೇನೆ. ನನ್ನ ಕೈಯಲ್ಲಿರುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತೇನೆ. ನನ್ನ ಮನಸ್ಸನ್ನು ಯಾರಿಗೂ ಮಾರುವುದಿಲ್ಲ. ನನ್ನ ಶಾಂತಿಯನ್ನು ಯಾರಿಗೂ ಕಸಿದುಕೊಳ್ಳಲು ಬಿಡುವುದಿಲ್ಲ. ಕೃಷ್ಣನ ಮಾರ್ಗದರ್ಶನವನ್ನು ನೆನಪಿಸಿಕೊಂಡು ಮುಂದೆ ನಡೆಯುತ್ತೇನೆ. ಜೀವನದಲ್ಲಿ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಆದರೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೆಯದಿದ್ದರೂ ನೀವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿಧಾನವಾಗಿ ಕಲಿಯಬಹುದು. ಅದೇ ಆಂತರಿಕ ಶಕ್ತಿ, ಅದೇ ಆತ್ಮವಿಶ್ವಾಸ, ಅದೇ ಕರ್ಮಯೋಗದ ದಾರಿ ನಿಮ್ಮ ಬೆಳಗ್ಗೆ ನಿಮ್ಮ ದಿನವನ್ನು ಬದಲಾಯಿಸಬಹುದು. ನಿಮ್ಮ ದಿನ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು. ನಿಮ್ಮ ಅಭ್ಯಾಸಗಳು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಬಹುದು. ನಿಮ್ಮ ವ್ಯಕ್ತಿತ್ವ ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿಗೆ ಯಾವ ಮಾತುಗಳನ್ನು ಕೊಡುತ್ತೀರಿ ಎಂಬುದನ್ನು ತುಂಬಾ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. ನನ್ನಿಂದ ಆಗುವುದಿಲ್ಲ ಎನ್ನುವ ಮಾತಿನ ಬದಲು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ. ನನ್ನ ಜೀವನ ಮುಗಿದಿದೆ ಎನ್ನುವ ಮಾತಿನ ಬದಲು ಇಂದು ಹೊಸ ಅವಕಾಶ ಎಂದು ಹೇಳಿ. ಎಲ್ಲರೂ ನನ್ನ ವಿರುದ್ಧ ಎನ್ನುವ ಮಾತಿನ ಬದಲು ನನ್ನ ದಾರಿಯನ್ನು ನಾನು ಸರಿಪಡಿಸುತ್ತೇನೆ ಎಂದು ಹೇಳಿ. ನನಗೆ ಏಕೆ ಹೀಗೆ ಎನ್ನುವ ಪ್ರಶ್ನೆಯ ಬದಲು ಇದರಿಂದ ನಾನು ಏನು ಕಲಿಯಬೇಕು ಎಂದು ಕೇಳಿ. ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಅದನ್ನು ತಕ್ಷಣ ಪರಿಹರಿಸಲು ಸಾಧ್ಯವಾಗದಿದ್ದರೂ ಆ ಸಮಸ್ಯೆಯ ಮುಂದೆ ನಿಮ್ಮ ಮನಸ್ಸು ಕುಗ್ಗದಂತೆ ನೋಡಿಕೊಳ್ಳಿ. ಶ್ರೀಕೃಷ್ಣನ ಗೀತೋಪದೇಶದ ಸಾರ ನಮಗೆ ಮತ್ತೆ ಮತ್ತೆ ನೆನಪಿಸುವುದು ಇದೆ. ಕರ್ತವ್ಯ ಮಾಡು, ವಿವೇಕದಿಂದ ನಡೆ, ಮನಸ್ಸನ್ನು ನಿಯಂತ್ರಿಸು, ಧರ್ಮದ ದಾರಿಯನ್ನು ಬಿಡಬೇಡ,
ಫಲದ ಅತಿಯಾದ ಆಸಕ್ತಿಯಲ್ಲಿ ನಿನ್ನ ಶಾಂತಿಯನ್ನು ಕಳೆದುಕೊಳ್ಳಬೇಡ. ಈ ಸಂದೇಶವನ್ನು ಬೆಳಗಿನ ಸೂರ್ಯೋದಯದಂತೆ ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಉದಯವಾಗಲು ಬಿಡಿ. ಹಾಗಾಗಿ ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಆರಂಭಿಸಿ. ಕಣ್ಣು ತೆರೆದ ತಕ್ಷಣ ಮೊಬೈಲ್ ನೋಡುವ ಮೊದಲು ಕೇವಲ ಕೆಲವು ಕ್ಷಣ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರೆಳೆದು ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ನೆನಪಿಸಿಕೊಂಡು ಹೇಳಿ, ಕೃಷ್ಣ, ಇಂದು ನನ್ನ ಮನಸ್ಸಿಗೆ ಶಾಂತಿ ಕೊಡು. ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುವ ಶಕ್ತಿ ಕೊಡು. ತಪ್ಪು ದಾರಿಯಿಂದ ದೂರ ಇಡು. ಕಷ್ಟ ಬಂದಾಗ ಧೈರ್ಯ ಕೊಡು. ಯಶಸ್ಸು ಬಂದಾಗ ವಿನಯ ಕೊಡು. ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಲು ಅವಕಾಶ ಕೊಡು. ನಂತರ ಎದ್ದು ನಿಮ್ಮ ದಿನವನ್ನು ಆರಂಭಿಸಿ. ದಿನದ ಪ್ರತಿಯೊಂದು ಕ್ಷಣವೂ ನಿಮ್ಮ ನಿಯಂತ್ರಣದಲ್ಲಿ ಇರದೇ ಇರಬಹುದು. ಆದರೆ ದಿನವನ್ನು ಹೇಗೆ ಆರಂಭಿಸಬೇಕು ಎಂಬುದರಲ್ಲಿ ನಿಮ್ಮ ಕೈಯಲ್ಲಿರುವಷ್ಟು ಆಯ್ಕೆ ಇದೆ. ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ಒಂದು ಬೆಳಗ್ಗೆ ಅದನ್ನು ಸಂಪೂರ್ಣವಾಗಿ ಪರಿಹರಿಸದಿರಬಹುದು. ಆದರೆ ಒಂದು ಶಾಂತ ಬೆಳಗ್ಗೆ ಆ ಸಮಸ್ಯೆಯನ್ನು ಎದುರಿಸುವ ನಿಮ್ಮ ಮನಸ್ಸನ್ನು ಬದಲಾಯಿಸಬಹುದು. ಮನಸ್ಸು ಬದಲಾದಾಗ ನಿರ್ಧಾರ ಬದಲಾಗುತ್ತದೆ. ನಿರ್ಧಾರ ಬದಲಾದಾಗ ಕೆಲಸ ಬದಲಾಗುತ್ತದೆ. ಕೆಲಸ ಬದಲಾದಾಗ ಫಲವು ನಿಧಾನವಾಗಿ ಬದಲಾಗಬಹುದು. ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಿ, ಆದರೆ ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ಪ್ರಾರ್ಥನೆ ಮಾಡಿ, ಆದರೆ ಪ್ರಯತ್ನವನ್ನು ಮಾಡಿ. ಕನಸು ಕಾಣಿರಿ, ಆದರೆ ಅದಕ್ಕಾಗಿ ಪ್ರತಿದಿನ ಒಂದು ಹೆಜ್ಜೆ ಇಡಿ. ಕಷ್ಟ ಬಂದಾಗ ಅಳಬಹುದು, ನೋವಾಗಬಹುದು, ಆದರೆ ಅಲ್ಲೇ ನಿಂತು ಬಿಡಬೇಡಿ. ಮತ್ತೆ ಎದ್ದು ನಡೆಯಿರಿ. ಕೊನೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಮಾತನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ, ನನ್ನ ಜೀವನದ ಪ್ರತಿದಿನವೂ ನನಗೆ ಒಂದು ಹೊಸ ಅವಕಾಶ. ನಿನ್ನೆ ಸೋತಿದ್ದರೂ ಇಂದು ಮತ್ತೆ ಪ್ರಯತ್ನಿಸಬಹುದು. ನಿನ್ನೆ ತಪ್ಪಿದ್ದರೂ ಇಂದು ಸರಿಪಡಿಸಬಹುದು. ನಿನ್ನೆ ಯಾರನ್ನಾದರೂ ನೋಯಿಸಿದ್ದರೆ ಇಂದು ಕ್ಷಮೆ ಕೇಳಬಹುದು. ನಿನ್ನೆ ಸಮಯ ವ್ಯರ್ಥ ಮಾಡಿದ್ದರೆ ಇಂದು ಅದನ್ನು ಸರಿಯಾಗಿ ಬಳಸಬಹುದು. ನಿನ್ನೆ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿದ್ದರೆ ಇಂದು ಮತ್ತೆ ನಿಮ್ಮನ್ನು ನೀವು ನಂಬಬಹುದು. ಏಕೆಂದರೆ ಹೊಸ ಬೆಳಗ್ಗೆ ಕೇವಲ ಸೂರ್ಯೋದಯವಲ್ಲ, ಅದು ಹೊಸ ನಿರ್ಧಾರಕ್ಕೆ ಅವಕಾಶ. ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ಅವರ ರೂಪವನ್ನು ಮಾತ್ರವಲ್ಲ, ಅವರ ಜ್ಞಾನವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು ಮಾತ್ರವಲ್ಲ, ಅವರ ಸಂದೇಶವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕಷ್ಟಗಳ ನಡುವೆ ಧೈರ್ಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಯಶಸ್ಸಿನ ನಡುವೆ ವಿನಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಗೊಂದಲದ ನಡುವೆ ವಿವೇಕವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕೆಲಸದ ನಡುವೆ ಕರ್ತವ್ಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜೀವನದ ಪ್ರತಿಯೊಂದು ಬೆಳಗ್ಗೆಯೂ ಒಂದು ಸಣ್ಣ ಸಂಕಲ್ಪದೊಂದಿಗೆ ಆರಂಭವಾಗಲಿ. ಇಂದು ನಾನು ನಿನ್ನೆಗಿಂತ ಸ್ವಲ್ಪ ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತೇನೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗಲಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಲಿ. ನಿಮ್ಮ ನಿರ್ಧಾರಗಳಲ್ಲಿ ವಿವೇಕ ಇರಲಿ. ನಿಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ಹೆಚ್ಚಲಿ. ನಿಮ್ಮೊಳಗಿನ ಭಯ ನಿಧಾನವಾಗಿ ಕಡಿಮೆಯಾಗಲಿ. ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ದೊರಕಲಿ. ಮತ್ತು ಮುಖ್ಯವಾಗಿ ಯಶಸ್ಸು ಬಂದರೂ ಕಷ್ಟ ಬಂದರೂ ನಿಮ್ಮೊಳಗಿನ ಮಾನವೀಯತೆ ಮತ್ತು ಧರ್ಮದ ದಾರಿ ಕಳೆದು ಹೋಗದಿರಲಿ. ಇದೇ ಬೆಳಗಿನ ಕೃಷ್ಣ ಸ್ಮರಣೆಯ ನಿಜವಾದ ಅರ್ಥ. ಇಂದಿನಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಷಣ ನಿಲ್ಲಿ. ಆಳವಾಗಿ ಉಸಿರೆಳೆದುಕೊಳ್ಳಿ. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ನಂತರ ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ಸಿದ್ಧನಿದ್ದೇನೆ. ಇಂದು ಏನೇ ಬಂದರೂ ಧೈರ್ಯದಿಂದ ಎದುರಿಸುತ್ತೇನೆ. ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ನನ್ನ ಮನಸ್ಸನ್ನು ಕಾಪಾಡಿಕೊಳ್ಳುತ್ತೇನೆ. ನನ್ನ ಮಾತಿನಿಂದ ಯಾರಿಗೂ ಅನಗತ್ಯ ನೋವು ಕೊಡಲ್ಲ. ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನನ್ನ ಕನಸಿಗಾಗಿ ಒಂದು ಹೆಜ್ಜೆ ಇಡುತ್ತೇನೆ. ಫಲವನ್ನು ದೇವರ ಮೇಲೆ ಬಿಡುತ್ತೇನೆ, ಆದರೆ ನನ್ನ ಪ್ರಯತ್ನವನ್ನು ನಾನು ಬಿಡುವುದಿಲ್ಲ. ಈ ಒಂದು ಸಂಕಲ್ಪದೊಂದಿಗೆ ದಿನವನ್ನು ಆರಂಭಿಸಿ. ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೊದಲಾಗಿ ಯಾವ ಆಲೋಚನೆ ಬರುತ್ತದೆ ಎಂಬುದನ್ನು ಒಮ್ಮೆ ಗಮನಿಸಿ. ಕೆಲವರಿಗೆ ಎದ್ದ ತಕ್ಷಣ ಕೆಲಸದ ಚಿಂತೆ ಬರುತ್ತದೆ, ಕೆಲವರಿಗೆ ಹಣದ ಚಿಂತೆ ಬರುತ್ತದೆ, ಕೆಲವರಿಗೆ ಮನೆಯ ಸಮಸ್ಯೆಗಳು ನೆನಪಾಗುತ್ತವೆ, ಇನ್ನು ಕೆಲವರಿಗೆ ನಿನ್ನೆ ನಡೆದ ಒಂದು ಸಣ್ಣ ಘಟನೆ ಕೂಡ ಇಡೀ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ. ಆದರೆ ಇದೇ ಕ್ಷಣವನ್ನು ನಾವು ಬದಲಾಯಿಸಬಹುದು. ಏಕೆಂದರೆ ಬೆಳಗಿನ ಮೊದಲ ಕೆಲವು ನಿಮಿಷಗಳು ನಮ್ಮ ಮನಸ್ಸು ಇನ್ನೂ ಹೊರಗಿನ ಜಗತ್ತಿನ ಗದ್ದಲಕ್ಕೆ ಸಂಪೂರ್ಣವಾಗಿ ಸೇರಿರದ ಸಮಯ. ಆ ಸಮಯದಲ್ಲಿ ನಾವು ನಮ್ಮ ಮನಸ್ಸಿಗೆ ಕೊಡುವ ಮಾತುಗಳು ಇಡೀ ದಿನದ ಭಾವನೆಗೆ ಒಂದು ದಿಕ್ಕನ್ನು ನೀಡಬಹುದು. ಆದ್ದರಿಂದ ಇಂದು ಮತ್ತೊಮ್ಮೆ ಶ್ರೀಕೃಷ್ಣನ ಜ್ಞಾನವನ್ನು ನಮ್ಮ ಬೆಳಗಿನ ಜೀವನದೊಂದಿಗೆ ಜೋಡಿಸಿಕೊಂಡು ನೋಡೋಣ. ಕೃಷ್ಣನ ಗೀತೋಪದೇಶದ ಸಾರವನ್ನು ನೆನಪಿಸಿಕೊಂಡಾಗ ಒಂದು ವಿಚಾರ ಬಹಳ ಸ್ಪಷ್ಟವಾಗುತ್ತದೆ. ಜೀವನದಲ್ಲಿ ಎಲ್ಲವನ್ನೂ ನಮ್ಮ ಇಷ್ಟದಂತೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಮನಸ್ಸನ್ನು ತರಬೇತಿ ಮಾಡುವುದು ನಮ್ಮ ಕೈಯಲ್ಲಿದೆ. ಇದೇ ವಿಚಾರವನ್ನು ಬೆಳಗ್ಗೆ ಎದ್ದ ತಕ್ಷಣ ನೆನಪಿಸಿಕೊಂಡರೆ ನಾವು ಹೊರಗಿನ ಪರಿಸ್ಥಿತಿಗಳಿಂದ ಸ್ವಲ್ಪವಾಗಿ ಸ್ವತಂತ್ರರಾಗಲು ಪ್ರಾರಂಭಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಇಂದು ಏನಾದರೂ ಸಮಸ್ಯೆ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಸಮಸ್ಯೆಯನ್ನು 10 ಪಟ್ಟು ದೊಡ್ಡದಾಗಿ ಮಾಡಿಕೊಳ್ಳಬೇಡಿ. ಸಮಸ್ಯೆ ಒಂದು ಕಡೆ ಇದೆ, ಅದಕ್ಕೆ ನಿಮ್ಮ ಮನಸ್ಸು ಕೊಡುವ ಭಯ ಇನ್ನೊಂದು ಕಡೆ ಇದೆ. ಅನೇಕ ಬಾರಿ ನಿಜವಾದ ಸಮಸ್ಯೆಗಿಂತ ಅದನ್ನು ಕುರಿತು ನಾವು ಮಾಡಿಕೊಳ್ಳುವ ಕಲ್ಪನೆ ದೊಡ್ಡದಾಗಿರುತ್ತದೆ. ಒಂದು ಸಣ್ಣ ಕೆಲಸ ನಾಳೆ ಆಗಬಹುದು ಎಂಬುದನ್ನು ನಾವು ಇಂದು 100 ಬಾರಿ ಯೋಚಿಸುತ್ತೇವೆ.
ಯಾರಾದರೂ ಒಂದು ಮಾತು ಹೇಳಿದ್ದಾರೆ ಎಂದರೆ ಅದರ ಹಿಂದೆ ಇನ್ನೇನು ಅರ್ಥ ಇರಬಹುದು ಎಂದು ಊಹಿಸುತ್ತೇವೆ. ಒಂದು ಅವಕಾಶ ಸಿಗಲಿಲ್ಲ ಎಂದರೆ ಮುಂದೆ ಯಾವುದೇ ಅವಕಾಶ ಸಿಗುವುದಿಲ್ಲ ಎಂದು ನಿರ್ಧರಿಸುತ್ತೇವೆ. ಈ ರೀತಿಯ ಆಲೋಚನೆಗಳು ಮನಸ್ಸಿನ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತವೆ. ಆದ್ದರಿಂದ ಬೆಳಗ್ಗೆ ಹೇಳಿಕೊಳ್ಳಿ, ನನಗೆ ಎದುರಾಗಿರುವ ಸಮಸ್ಯೆಯನ್ನು ನಾನು ಅದರ ಗಾತ್ರಕ್ಕಿಂತ ದೊಡ್ಡದಾಗಿ ಮಾಡಿಕೊಳ್ಳುವುದಿಲ್ಲ. ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇನೆ, ನಂತರ ಒಂದು ಹೆಜ್ಜೆ ಇಡುತ್ತೇನೆ. ಈ ಒಂದು ಮನೋಭಾವದಿಂದ ದಿನವನ್ನು ಆರಂಭಿಸಿ. ಕೃಷ್ಣನ ಜೀವನದ ಒಂದು ದೊಡ್ಡ ಪಾಠವೆಂದರೆ ಪರಿಸ್ಥಿತಿ ಎಷ್ಟೇ ಗೊಂದಲವಾಗಿದ್ದರೂ ವಿವೇಕ ಕಳೆದುಕೊಳ್ಳಬಾರದು. ಕುರುಕ್ಷೇತ್ರದಲ್ಲಿ ಅರ್ಜುನನ ಮುಂದೆ ಅನೇಕ ಭಾವನೆಗಳು ಒಂದೇ ಸಮಯದಲ್ಲಿ ಬಂದವು. ಸಂಬಂಧ, ಕರ್ತವ್ಯ, ಭಯ, ಕರುಣೆ, ಗೊಂದಲ ಎಲ್ಲವೂ ಒಂದಾಗಿ ಅವನ ಮನಸ್ಸನ್ನು ಆವರಿಸಿತು. ನಮ್ಮ ಜೀವನದಲ್ಲಿಯೂ ಇಂತಹ ಕ್ಷಣಗಳು ಬರುತ್ತವೆ. ಕೆಲವೊಮ್ಮೆ ಮನಸ್ಸು ಒಂದು ಮಾತು ಹೇಳುತ್ತದೆ, ಬುದ್ಧಿ ಮತ್ತೊಂದು ಮಾತು ಹೇಳುತ್ತದೆ. ಆಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಬದಲು ಒಂದು ಕ್ಷಣ ನಿಲ್ಲಬೇಕು. ಬೆಳಗ್ಗೆ ಈ ಅಭ್ಯಾಸವನ್ನು ಆರಂಭಿಸಿ. ನಾನು ಇಂದು ತಕ್ಷಣ ಪ್ರತಿಕ್ರಿಯಿಸುವ ವ್ಯಕ್ತಿಯಾಗುವುದಿಲ್ಲ. ಮೊದಲು ಅರ್ಥ ಮಾಡಿಕೊಳ್ಳುತ್ತೇನೆ, ನಂತರ ಪ್ರತಿಕ್ರಿಯಿಸುತ್ತೇನೆ. ಈ ಒಂದು ಬದಲಾವಣೆ ನಿಮ್ಮ ಸಂಬಂಧಗಳಲ್ಲೂ, ಕೆಲಸದಲ್ಲೂ, ಜೀವನದಲ್ಲೂ ಬಹಳ ದೊಡ್ಡ ಪರಿಣಾಮ ಬೀರುತ್ತದೆ. ಬೆಳಗ್ಗೆ ಎದ್ದಾಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ, ಇಂದು ನನ್ನ ಕೈಯಲ್ಲಿರುವ ಅತ್ಯಂತ ಮುಖ್ಯವಾದ ಕೆಲಸ ಯಾವುದು? ಈ ಪ್ರಶ್ನೆ ನಿಮ್ಮ ದಿನವನ್ನು ಸರಿಯಾದ ದಿಕ್ಕಿಗೆ ತರುತ್ತದೆ. ನಾವು ಅನೇಕ ಬಾರಿ 10 ಕೆಲಸಗಳ ಬಗ್ಗೆ ಯೋಚಿಸುತ್ತೇವೆ, ಆದರೆ ಯಾವುದನ್ನೂ ಪೂರ್ಣಗೊಳಿಸುವುದಿಲ್ಲ. ಮನಸ್ಸು ಒಂದರಿಂದ ಮತ್ತೊಂದಕ್ಕೆ ಓಡುತ್ತದೆ. ಕೃಷ್ಣನ ಕರ್ಮಯೋಗದ ಸಾರವನ್ನು ಜೀವನದಲ್ಲಿ ಬಳಸಬೇಕಾದರೆ ನಿಮ್ಮ ಮುಂದೆ ಇರುವ ಕರ್ತವ್ಯವನ್ನು ಗಮನದಿಂದ ಮಾಡಿ. ಒಂದು ಸಮಯದಲ್ಲಿ ಒಂದು ಕೆಲಸ, ಒಂದು ಹೆಜ್ಜೆ, ಒಂದು ಪ್ರಯತ್ನ. ನಿಮ್ಮ ದಿನದ ದೊಡ್ಡ ಗುರಿ ಎಷ್ಟೇ ದೂರದಲ್ಲಿದ್ದರೂ ಅದನ್ನು ತಲುಪಲು ಇಂದಿನ ಒಂದು ಹೆಜ್ಜೆ ಬೇಕು. ಆ ಒಂದು ಹೆಜ್ಜೆಯನ್ನು ತಪ್ಪಿಸಿಕೊಳ್ಳಬೇಡಿ. ನೀವು ಕೆಲವೊಮ್ಮೆ ನನ್ನ ಸಮಯ ಯಾವಾಗ ಬರುತ್ತದೆ ಎಂದು ಯೋಚಿಸಬಹುದು. ಇತರರು ಯಶಸ್ವಿಯಾಗುತ್ತಿರುವುದನ್ನು ನೋಡಿದಾಗ ನಿಮ್ಮೊಳಗೆ ಈ ಪ್ರಶ್ನೆ ಮೂಡಬಹುದು. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಜೀವನವನ್ನು ಕೇವಲ ಫಲದ ಸಮಯದಿಂದ ಅಳೆಯಲು ಸಾಧ್ಯವಿಲ್ಲ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಕೆಲವು ಪ್ರಯತ್ನಗಳಿಗೆ ಸಮಯ ಬೇಕಾಗುತ್ತದೆ. ನೀವು ಇಂದು ಮಾಡುವ ಒಳ್ಳೆಯ ಕೆಲಸದ ಫಲ ಇಂದು ಸಿಗದಿದ್ದರೂ ಅದರಿಂದ ನಿಮ್ಮ ಪ್ರಯತ್ನ ವ್ಯರ್ಥವಾಯಿತು ಎಂದು ಅರ್ಥವಲ್ಲ. ಕೆಲವು ಫಲಗಳು ತಡವಾಗಿ ಬರುತ್ತವೆ. ಕೆಲವು ಪ್ರಯತ್ನಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಕೆಲವು ವಿಫಲತೆಗಳು ನಿಮ್ಮ ತಪ್ಪುಗಳನ್ನು ತೋರಿಸುತ್ತವೆ. ಕೆಲವು ನಿರಾಕರಣೆಗಳು ನಿಮ್ಮ ದಾರಿಯನ್ನು ಬದಲಿಸುತ್ತವೆ. ಆದ್ದರಿಂದ ಬೆಳಗ್ಗೆ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ, ನನ್ನ ಸಮಯ ತಡವಾಗಬಹುದು, ಆದರೆ ನನ್ನ ಪ್ರಯತ್ನ ನಿಲ್ಲುವುದಿಲ್ಲ. ಇನ್ನೊಂದು ವಿಷಯವನ್ನು ನೆನಪಿಸಿಕೊಳ್ಳಿ, ನಿಮ್ಮ ಜೀವನದ ವೇಗವನ್ನು ಎಲ್ಲರೊಂದಿಗೆ ಹೋಲಿಸಬೇಡಿ. ಯಾರಾದರೂ 25 ವರ್ಷಕ್ಕೆ ಮನೆ ಕಟ್ಟಿರಬಹುದು, ಮತ್ತೊಬ್ಬರು 30 ವರ್ಷಕ್ಕೆ ವ್ಯವಹಾರ ಆರಂಭಿಸಿರಬಹುದು, ಇನ್ನೊಬ್ಬರು 40 ವರ್ಷಕ್ಕೆ ಯಶಸ್ವಿಯಾಗಿರಬಹುದು, ಮತ್ತೊಬ್ಬರು 50 ವರ್ಷಕ್ಕೆ ಹೊಸ ಜೀವನ ಆರಂಭಿಸಿರಬಹುದು. ಜೀವನಕ್ಕೆ ಒಂದೇ ಸಮಯ ಪಟ್ಟಿ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಸಾಧನೆಗಳನ್ನು ನೋಡಿ ನಿಮ್ಮ ಜೀವನವನ್ನು ಕಡಿಮೆ ಎಂದು ಭಾವಿಸುವ ಅಭ್ಯಾಸವನ್ನು ಬಿಡಿ. ನೀವು ನೋಡುತ್ತಿರುವುದು ಅವರ ಜೀವನದ ಒಂದು ಭಾಗ ಮಾತ್ರ. ಅವರ ಸಂಪೂರ್ಣ ಹೋರಾಟ ನಿಮಗೆ ಕಾಣಿಸುವುದಿಲ್ಲ. ಆದ್ದರಿಂದ ನಿಮ್ಮ ದಾರಿಯನ್ನು ಗೌರವಿಸಿ. ನಾನು ನನ್ನ ಸಮಯದಲ್ಲಿ ಬೆಳೆಯುತ್ತೇನೆ, ನನ್ನ ಕೆಲಸವನ್ನು ನಾನು ಮುಂದುವರಿಸುತ್ತೇನೆ ಎಂದು ಹೇಳಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇದ್ದರೆ ಅದನ್ನು ಕೇವಲ ಕಲ್ಪನೆಯಾಗಿ ಬಿಡಬೇಡಿ. ಪ್ರತಿದಿನ ಬೆಳಗ್ಗೆ ಆ ಕನಸಿಗಾಗಿ ಒಂದು ಸಣ್ಣ ಕೆಲಸವನ್ನು ಮಾಡಿ. ನೀವು ದೊಡ್ಡ ವ್ಯಾಪಾರ ಮಾಡಲು ಬಯಸಿದರೆ ಇಂದು ಒಂದು ಹೊಸ ವಿಷಯ ಕಲಿಯಿರಿ. ನೀವು ಒಳ್ಳೆಯ ವಿಡಿಯೋ ಮಾಡಬೇಕೆಂದಿದ್ದರೆ ಇಂದು ಒಂದು ಹೊಸ ವಿಷಯದ ಬಗ್ಗೆ ಸಂಶೋಧಿಸಿ. ನೀವು ಹಣ ಉಳಿಸಬೇಕೆಂದಿದ್ದರೆ ಇಂದು ಒಂದು ಅನಗತ್ಯ ಖರ್ಚನ್ನು ತಪ್ಪಿಸಿ. ನೀವು ಉತ್ತಮ ವ್ಯಕ್ತಿಯಾಗಬೇಕೆಂದಿದ್ದರೆ ಇಂದು ಯಾರಿಗಾದರೂ ಸಹಾಯ ಮಾಡಿ. ದೊಡ್ಡ ಬದಲಾವಣೆಗಳು ಸಾಮಾನ್ಯವಾಗಿ ಸಣ್ಣ ಅಭ್ಯಾಸಗಳಿಂದಲೇ ಆರಂಭವಾಗುತ್ತವೆ. ಕೃಷ್ಣನ ಉಪದೇಶದಲ್ಲಿ ಮನಸ್ಸಿನ ನಿಯಂತ್ರಣಕ್ಕೆ ವಿಶೇಷ ಸ್ಥಾನವಿದೆ. ಮನಸ್ಸು ಎಲ್ಲಿಗೆ ಬೇಕಾದರೂ ಓಡುತ್ತದೆ. ನಿನ್ನೆ ನಡೆದ ಘಟನೆಗೆ ಹೋಗುತ್ತದೆ, ನಾಳೆಯ ಭವಿಷ್ಯಕ್ಕೆ ಹೋಗುತ್ತದೆ, ಯಾರಾದರೂ ಹೇಳಿದ ಮಾತಿಗೆ ಹೋಗುತ್ತದೆ, ಇನ್ನೊಬ್ಬರ ಜೀವನಕ್ಕೆ ಹೋಗುತ್ತದೆ. ಆದರೆ ನಿಮ್ಮ ಜೀವನ ನಡೆಯುತ್ತಿರುವುದು ಈಗಿನ ಕ್ಷಣದಲ್ಲಿ. ಬೆಳಗ್ಗೆ 5 ನಿಮಿಷವಾದರೂ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ. ಉಸಿರೆಳೆಯುವಾಗ ನಿಧಾನವಾಗಿ ಗಮನಿಸಿ. ಉಸಿರು ಬಿಡುವಾಗ ನಿಮ್ಮ ದೇಹದ ಒತ್ತಡ ಕಡಿಮೆಯಾಗುತ್ತಿರುವುದನ್ನು ಅನುಭವಿಸಿ. ಯಾವುದೇ ವಿಶೇಷ ವಿಧಾನ ಬೇಕಿಲ್ಲ. ಕೇವಲ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ. ನಂತರ ನಿಮ್ಮ ದಿನವನ್ನು ಆರಂಭಿಸಿ. ಇದು ನಿಮ್ಮ ಮನಸ್ಸಿಗೆ ಒಂದು ಸಣ್ಣ ವಿರಾಮವನ್ನು ನೀಡುತ್ತದೆ. ನೀವು ಯಾರನ್ನಾದರೂ ಕಳೆದುಕೊಂಡಿದ್ದರೆ ಅವರ ನೆನಪು ಬೆಳಗ್ಗೆ ನಿಮ್ಮ ಮನಸ್ಸನ್ನು ತುಂಬಬಹುದು. ಕೆಲವು ನೋವುಗಳನ್ನು ಸಮಯವೇ ನಿಧಾನವಾಗಿ ಮೃದುಗೊಳಿಸುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮನ್ನು ನೀವು ಬಲವಂತವಾಗಿ ನಾನು ನೋವಾಗುವುದಿಲ್ಲ ಎಂದು ಹೇಳಿಕೊಳ್ಳಬೇಕಾಗಿಲ್ಲ. ನೋವಾಗಿದ್ದರೆ ನೋವನ್ನು ಒಪ್ಪಿಕೊಳ್ಳಿ, ಆದರೆ ಆ ನೋವು ನಿಮ್ಮ ಇಡೀ ಜೀವನವನ್ನು ನಿರ್ಧರಿಸಲು ಬಿಡಬೇಡಿ.
ಪ್ರೀತಿಸಿದವರ ನೆನಪನ್ನು ಗೌರವಿಸಿ, ಅವರಿಂದ ಕಲಿತ ಒಳ್ಳೆಯ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಮುಂದುವರಿಸಿ. ಅವರ ನೆನಪು ನಿಮ್ಮನ್ನು ಮುರಿಯುವುದಕ್ಕಿಂತ ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿಸಲು ಕಾರಣವಾಗಲಿ. ಬೆಳಗ್ಗೆ ಎದ್ದಾಗ ನಿಮ್ಮ ಕುಟುಂಬದವರ ಬಗ್ಗೆ ಕೃತಜ್ಞತೆಯಿಂದ ಯೋಚಿಸಿ. ಎಲ್ಲ ಸಂಬಂಧಗಳು ಪರಿಪೂರ್ಣವಾಗಿರುವುದಿಲ್ಲ. ಕೆಲವೊಮ್ಮೆ ಮನೆಯಲ್ಲಿಯೂ ಭಿನ್ನಾಭಿಪ್ರಾಯಗಳಿರುತ್ತವೆ. ಆದರೆ ನಾವು ಬದುಕಿನಲ್ಲಿ ಹೆಚ್ಚು ಸಮಯವನ್ನು ನಮ್ಮ ಸಮಸ್ಯೆಗಳನ್ನು ಸರಿಪಡಿಸಲು ಬಳಸುವುದಕ್ಕಿಂತ ಯಾರು ತಪ್ಪು ಎಂದು ಸಾಬೀತುಪಡಿಸಲು ಬಳಸುತ್ತೇವೆ. ಈ ಅಭ್ಯಾಸವನ್ನು ನಿಧಾನವಾಗಿ ಬದಲಾಯಿಸಿ. ಪ್ರತಿಯೊಂದು ಮಾತಿನಲ್ಲೂ ಗೆಲ್ಲಬೇಕೆಂಬ ಅಗತ್ಯವಿಲ್ಲ. ಕೆಲವೊಮ್ಮೆ ಸಂಬಂಧವನ್ನು ಉಳಿಸುವುದೇ ದೊಡ್ಡ ಗೆಲುವು. ಕೃಷ್ಣನ ಸಮತ್ವದ ಸಂದೇಶವನ್ನು ನೆನಪಿಸಿಕೊಂಡು ಅಹಂಕಾರಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡಿ. ನೀವು ಬೆಳಗ್ಗೆ ಯಾರಿಗಾದರೂ ಒಂದು ಒಳ್ಳೆಯ ಮಾತು ಹೇಳಬಹುದು. ಮನೆಯಲ್ಲಿರುವ ವ್ಯಕ್ತಿಗೆ ಶುಭೋದಯ ಎಂದು ನಗುಮುಖದಿಂದ ಹೇಳಬಹುದು. ಯಾರಾದರೂ ಕೆಲಸಕ್ಕೆ ಹೋಗುತ್ತಿದ್ದರೆ ಅವರಿಗೆ ಧೈರ್ಯದ ಮಾತು ಹೇಳಬಹುದು. ಇಂತಹ ಸಣ್ಣ ಮಾತುಗಳು ಸಾಮಾನ್ಯವಾಗಿ ನಮಗೆ ದೊಡ್ಡದಾಗಿ ಕಾಣುವುದಿಲ್ಲ, ಆದರೆ ಮತ್ತೊಬ್ಬರ ದಿನವನ್ನು ಬದಲಾಯಿಸಬಹುದು. ದೇವರ ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ನಮ್ಮ ಮಾತುಗಳಿಂದ ಮತ್ತೊಬ್ಬರಿಗೆ ಶಾಂತಿ ನೀಡುವುದು ಒಂದು ಒಳ್ಳೆಯ ಜೀವನದ ಭಾಗ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು, ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳಬಹುದು. ಇಂತಹ ಮಾತುಗಳನ್ನು ಕೇಳಿದಾಗ 2 ತಪ್ಪುಗಳನ್ನು ಮಾಡಬೇಡಿ. ಮೊದಲನೆಯದು, ಅವರ ಮಾತಿನಿಂದ ಸಂಪೂರ್ಣವಾಗಿ ಕುಗ್ಗಬೇಡಿ. ಎರಡನೆಯದು, ಅವರಿಗೆ ತೋರಿಸಬೇಕು ಎಂಬ ಅಹಂಕಾರದಿಂದ ನಿಮ್ಮ ಜೀವನ ನಡೆಸಬೇಡಿ. ನಿಮ್ಮ ಕೆಲಸವನ್ನು ಅವರಿಗಾಗಿ ಮಾಡಬೇಡಿ, ನಿಮ್ಮ ಬೆಳವಣಿಗೆಯನ್ನು ನಿಮ್ಮಿಗಾಗಿ ಮಾಡಿ. ಬೆಳಗ್ಗೆ ಹೇಳಿಕೊಳ್ಳಿ, ನಾನು ಯಾರಿಗೂ ಸಾಬೀತುಪಡಿಸಲು ಬದುಕುವುದಿಲ್ಲ, ನನ್ನ ಕರ್ತವ್ಯವನ್ನು ಉತ್ತಮವಾಗಿ ಮಾಡಲು ಬದುಕುತ್ತೇನೆ. ಕೃಷ್ಣನ ಉಪದೇಶ ನಮಗೆ ಮತ್ತೊಂದು ಆಳವಾದ ವಿಚಾರವನ್ನು ಕಲಿಸುತ್ತದೆ. ಆಸೆ ಇರಬಹುದು, ಆದರೆ ಆಸೆ ನಮ್ಮ ಮನಸ್ಸಿನ ಮಾಲೀಕನಾಗಬಾರದು. ಕನಸು ಇರಬೇಕು, ಗುರಿ ಇರಬೇಕು, ಹಣ ಸಂಪಾದಿಸುವ ಆಸೆ ಇರಬಹುದು, ಯಶಸ್ಸಿನ ಆಸೆ ಇರಬಹುದು. ಆದರೆ ಅದು ಸಿಗದಿದ್ದರೆ ಜೀವನವೇ ಅರ್ಥಹೀನ ಎಂದುಕೊಳ್ಳಬಾರದು. ನಿಮ್ಮ ಮೌಲ್ಯವನ್ನು ಫಲದಿಂದ ಮಾತ್ರ ಅಳೆಯಬೇಡಿ. ನೀವು ಪ್ರಯತ್ನಿಸುವ ವ್ಯಕ್ತಿಯಾಗಿದ್ದೀರಿ, ಕಲಿಯುವ ವ್ಯಕ್ತಿಯಾಗಿದ್ದೀರಿ, ಮತ್ತೆ ಎದ್ದು ನಿಲ್ಲುವ ವ್ಯಕ್ತಿಯಾಗಿದ್ದೀರಿ ಎಂಬುದು ಕೂಡ ನಿಮ್ಮ ಮೌಲ್ಯ. ಬೆಳಗ್ಗೆ ಎದ್ದ ತಕ್ಷಣ ಇಂದು ನನಗೆ ಏನು ಸಿಗುತ್ತದೆ ಎಂದು ಮಾತ್ರ ಕೇಳುವುದಕ್ಕಿಂತ ಇಂದು ನಾನು ಏನು ಕೊಡಬಹುದು ಎಂದು ಕೇಳಿ. ಒಂದು ಒಳ್ಳೆಯ ಮಾತು ಕೊಡಬಹುದು, ನಿಮ್ಮ ಸಮಯ ಕೊಡಬಹುದು, ನಿಮ್ಮ ಜ್ಞಾನ ಹಂಚಿಕೊಳ್ಳಬಹುದು, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬಹುದು, ಯಾರಿಗಾದರೂ ಸಹಾಯ ಮಾಡಬಹುದು. ಇಂತಹ ದಿನದ ಕೊನೆಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತದೆ. ಏಕೆಂದರೆ ಜೀವನ ಕೇವಲ ಪಡೆಯುವುದರಿಂದ ತುಂಬುವುದಿಲ್ಲ, ಕೊಡುವುದರಿಂದಲೂ ತುಂಬುತ್ತದೆ. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ನೀವು ದ್ವೇಷಿಸಬೇಡಿ. ತಪ್ಪನ್ನು ಒಪ್ಪಿಕೊಳ್ಳಿ, ಸರಿಪಡಿಸಿ, ಮುಂದೆ ಹೋಗಿ. ಕೆಲವರು ಒಂದು ತಪ್ಪನ್ನು ವರ್ಷಗಳವರೆಗೆ ತಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಿರುತ್ತಾರೆ. ನಾನು ಹೀಗೆ ಮಾಡಬಾರದಿತ್ತು ಎಂದು ಪ್ರತಿದಿನ ಯೋಚಿಸುತ್ತಾರೆ. ಆದರೆ ಸಮಯ ಹಿಂದಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಬೆಳಗ್ಗೆ ಹೇಳಿಕೊಳ್ಳಿ, ನನ್ನ ಹಿಂದಿನ ತಪ್ಪು ನನ್ನ ಗುರು, ಅದು ನನ್ನ ಶಿಕ್ಷಕ, ನಾನು ಅದರಿಂದ ಕಲಿಯುತ್ತೇನೆ. ಈ ರೀತಿಯಾಗಿ ನೋಡಿದಾಗ ಅಪರಾಧ ಭಾವ ನಿಧಾನವಾಗಿ ಜ್ಞಾನವಾಗಿ ಬದಲಾಗುತ್ತದೆ. ಇನ್ನೊಂದು ಬೆಳಗಿನ ಸಂಕಲ್ಪ, ಇಂದು ನಾನು ನನ್ನ ಮಾತುಗಳನ್ನು ನಿಯಂತ್ರಿಸುತ್ತೇನೆ. ಏಕೆಂದರೆ ಒಂದು ಮಾತು ಸಂಬಂಧವನ್ನು ಕಟ್ಟಬಹುದು, ಮತ್ತೊಂದು ಮಾತು ಸಂಬಂಧವನ್ನು ಮುರಿಯಬಹುದು. ಕೋಪದಲ್ಲಿ ಹೇಳಿದ ಒಂದು ವಾಕ್ಯವನ್ನು ನಂತರ ಎಷ್ಟು ಕ್ಷಮೆ ಕೇಳಿದರೂ ಅದರ ನೋವು ಉಳಿಯಬಹುದು. ಆದ್ದರಿಂದ ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸಿ, ಇದು ಸತ್ಯವೇ, ಇದು ಅಗತ್ಯವೇ, ಇದನ್ನು ನಾನು ಶಾಂತವಾಗಿ ಹೇಳಬಹುದೇ? ಈ 3 ಪ್ರಶ್ನೆಗಳು ನಿಮ್ಮ ಮಾತುಗಳನ್ನು ಬದಲಾಯಿಸಬಹುದು. ಬೆಳಗ್ಗೆ ಎದ್ದ ತಕ್ಷಣ ಹಣದ ಬಗ್ಗೆ ಯೋಚಿಸುವುದು ತಪ್ಪಲ್ಲ, ಆದರೆ ಹಣವೇ ಜೀವನದ ಸಂಪೂರ್ಣ ಅರ್ಥ ಎಂದುಕೊಳ್ಳಬೇಡಿ. ಹಣ ಅಗತ್ಯ, ಅದು ಕುಟುಂಬವನ್ನು ನೋಡಿಕೊಳ್ಳಲು, ಭವಿಷ್ಯ ಕಟ್ಟಲು, ಸ್ವಾತಂತ್ರ್ಯ ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಹಣಕ್ಕಾಗಿ ನಿಮ್ಮ ಆರೋಗ್ಯ, ಶಾಂತಿ, ಸಂಬಂಧಗಳು ಮತ್ತು ನೈತಿಕತೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಡಿ. ನಿಮ್ಮ ಗುರಿ ಹಣವಾಗಿರಬಹುದು, ಆದರೆ ನಿಮ್ಮ ದಾರಿ ಪ್ರಾಮಾಣಿಕವಾಗಿರಲಿ. ಕೃಷ್ಣನ ಧರ್ಮದ ದೃಷ್ಟಿಯಿಂದ ದಾರಿ ಕೂಡ ಮುಖ್ಯ. ನೀವು ಯಾವುದಾದರೂ ಹೊಸ ಕೆಲಸ ಆರಂಭಿಸಲು ಹೆದರುತ್ತಿದ್ದರೆ ಬೆಳಗ್ಗೆ ನಿಮ್ಮನ್ನು ನೀವು ಕೇಳಿ, ನಾನು ವಿಫಲವಾಗುವ ಭಯದಿಂದ ಪ್ರಯತ್ನವನ್ನೇ ಮಾಡದೆ ಕುಳಿತುಕೊಳ್ಳಬೇಕೆ? ಇಲ್ಲ, ಪ್ರಯತ್ನಿಸದೆ ಉಳಿಯುವ ಪಶ್ಚಾತ್ತಾಪ ಕೆಲವೊಮ್ಮೆ ವಿಫಲತೆಯ ನೋವಿಗಿಂತ ದೊಡ್ಡದು. ಆದ್ದರಿಂದ ಸಣ್ಣ ಹೆಜ್ಜೆಯಿಂದ ಆರಂಭಿಸಿ. ಮೊದಲ ದಿನ ಪರಿಪೂರ್ಣವಾಗಬೇಕೆಂಬ ಅಗತ್ಯವಿಲ್ಲ, ಮೊದಲ ದಿನ ಆರಂಭವಾಗಬೇಕು. ನಿಮ್ಮ ಜೀವನದಲ್ಲಿ ಯಾರಾದರೂ ಮುಂದೆ ಹೋಗಿರುವುದನ್ನು ನೋಡಿ ಅಸೂಯೆ ಬಂದರೆ ಆ ಭಾವನೆಯನ್ನು ಗುರುತಿಸಿ. ನನಗೆ ಅಸೂಯೆ ಆಗುತ್ತಿದೆ ಎಂದು ನಿಮ್ಮೊಳಗೆ ಒಪ್ಪಿಕೊಳ್ಳಿ. ನಂತರ ಅದನ್ನು ಪ್ರೇರಣೆಯಾಗಿ ಬದಲಿಸಿ. ಅವರು ಮಾಡಿದ್ದಾರೆ ಎಂದರೆ ನಾನು ಕಲಿಯಬಹುದು ಎಂದು ಯೋಚಿಸಿ. ಮತ್ತೊಬ್ಬರ ಬೆಳಕು ನಿಮ್ಮ ಬೆಳಕನ್ನು ಕಡಿಮೆ ಮಾಡುವುದಿಲ್ಲ. ಈ ಸತ್ಯವನ್ನು ಬೆಳಗ್ಗೆ ನೆನಪಿಸಿಕೊಳ್ಳಿ. ಇತರರ ಯಶಸ್ಸನ್ನು ನೋಡಿ ನಿಮ್ಮ ದಾರಿಯನ್ನು ಕಳೆದುಕೊಳ್ಳಬೇಡಿ. ಮತ್ತೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ.
ನೀವು ಒಳ್ಳೆಯ ಕೆಲಸ ಮಾಡಿದರೂ ಯಾರಾದರೂ ಟೀಕಿಸಬಹುದು. ನೀವು ತಪ್ಪು ಮಾಡದಿದ್ದರೂ ಯಾರಾದರೂ ತಪ್ಪು ಹುಡುಕಬಹುದು. ಆದ್ದರಿಂದ ಪ್ರತಿಯೊಬ್ಬರ ಒಪ್ಪಿಗೆಯನ್ನು ಪಡೆಯಲು ಪ್ರಯತ್ನಿಸಿದರೆ ನಿಮ್ಮ ಸ್ವಂತ ಧ್ವನಿಯನ್ನು ಕಳೆದುಕೊಳ್ಳುತ್ತೀರಿ. ಧರ್ಮ ಮತ್ತು ವಿವೇಕದ ಆಧಾರದ ಮೇಲೆ ಸರಿಯಾದದ್ದನ್ನು ಮಾಡಲು ಪ್ರಯತ್ನಿಸಿ. ಎಲ್ಲರೂ ಒಪ್ಪಬೇಕು ಎಂಬುದು ನಿಮ್ಮ ಕರ್ತವ್ಯವಲ್ಲ. ಬೆಳಗ್ಗೆ ಎದ್ದಾಗ ನಿಮ್ಮ ದೇಹಕ್ಕೂ ಗೌರವ ಕೊಡಿ. ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ, ಸ್ವಲ್ಪ ಚಲನೆ, ಸ್ವಚ್ಛತೆ ಇವು ಸಣ್ಣ ವಿಷಯಗಳಂತೆ ಕಾಣಬಹುದು. ಆದರೆ ಮನಸ್ಸು ಮತ್ತು ದೇಹ ಪರಸ್ಪರ ಸಂಬಂಧ ಹೊಂದಿವೆ. ದೇಹ ದಣಿದಿದ್ದರೆ ಮನಸ್ಸು ಕೂಡ ಸುಲಭವಾಗಿ ಕುಗ್ಗಬಹುದು. ಆದ್ದರಿಂದ ನಿಮ್ಮ ದೇಹವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ದೇಹವು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡುವ ಒಂದು ಸಾಧನ. ನೀವು ಇಂದು ಯಾರನ್ನಾದರೂ ಕ್ಷಮಿಸಬೇಕೆಂದು ಮನಸ್ಸು ಹೇಳುತ್ತಿದ್ದರೆ ಸಾಧ್ಯವಾದರೆ ಕ್ಷಮಿಸಿ. ಆದರೆ ಕ್ಷಮೆ ಎಂದರೆ ನಿಮ್ಮ ಗಡಿಗಳನ್ನು ತೆಗೆದುಹಾಕುವುದು ಅಲ್ಲ. ಯಾರಾದರೂ ಮತ್ತೆ ಮತ್ತೆ ನಿಮ್ಮನ್ನು ನೋಯಿಸುತ್ತಿದ್ದರೆ ಶಾಂತಿಯಿಂದ ದೂರ ಉಳಿಯುವುದು ವಿವೇಕ. ಕೃಷ್ಣನ ಜ್ಞಾನ ನಮಗೆ ಕೇವಲ ಮೃದುತನವನ್ನಲ್ಲ, ಸರಿಯಾದ ಸಂದರ್ಭದಲ್ಲಿ ದೃಢತೆಯನ್ನು ಕಲಿಸುತ್ತದೆ. ಕರುಣೆ ಮತ್ತು ವಿವೇಕ ಎರಡೂ ಜೊತೆಯಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದ ದೊಡ್ಡ ಭಯವನ್ನು ನೆನಪಿಸಿಕೊಳ್ಳಿ ಮತ್ತು ಅದಕ್ಕೆ ಒಂದು ಸಣ್ಣ ಹೆಜ್ಜೆ ಇಡಿ. ನೀವು ಯಾರೊಂದಿಗಾದರೂ ಮಾತನಾಡಲು ಹೆದರುತ್ತಿದ್ದರೆ ಇಂದು ಒಂದು ಶಾಂತ ಸಂಭಾಷಣೆ ಆರಂಭಿಸಿ. ನೀವು ಕೆಲಸ ಹುಡುಕಲು ಹೆದರುತ್ತಿದ್ದರೆ ಇಂದು ಒಂದು ಅರ್ಜಿ ಕಳುಹಿಸಿ. ನೀವು ಹೊಸ ಕೌಶಲ್ಯ ಕಲಿಯಲು ಹೆದರುತ್ತಿದ್ದರೆ ಇಂದು ಮೊದಲ ಪಾಠ ನೋಡಿ. ಭಯ ಹೋಗುವವರೆಗೆ ಕಾಯಬೇಡಿ. ಕೆಲವೊಮ್ಮೆ ಹೆಜ್ಜೆ ಇಟ್ಟ ನಂತರವೇ ಭಯ ಕಡಿಮೆಯಾಗುತ್ತದೆ. ಕೃಷ್ಣನ ಸಂದೇಶದ ಮತ್ತೊಂದು ಸುಂದರ ಅಂಶವೆಂದರೆ ನಿಮ್ಮ ಒಳಗಿನ ಶಾಂತಿಯನ್ನು ಹೊರಗಿನ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಒಪ್ಪಿಸಬೇಡಿ. ಹಣ ಇದ್ದಾಗ ಮಾತ್ರ ಶಾಂತಿ, ಜನರು ಹೊಗಳಿದಾಗ ಮಾತ್ರ ಶಾಂತಿ, ಕೆಲಸ ಯಶಸ್ವಿಯಾದಾಗ ಮಾತ್ರ ಶಾಂತಿ ಎಂದರೆ ನಮ್ಮ ಶಾಂತಿ ಯಾವಾಗಲೂ ಹೊರಗಿನ ಪರಿಸ್ಥಿತಿಯ ಕೈಯಲ್ಲಿರುತ್ತದೆ. ಆದರೆ ಒಳಗಿನ ಸ್ಥಿರತೆಯನ್ನು ಬೆಳೆಸಿದಾಗ ಪರಿಸ್ಥಿತಿ ಬದಲಾಗಿದ್ದರೂ ನಾವು ಸಂಪೂರ್ಣವಾಗಿ ಕುಸಿಯುವುದಿಲ್ಲ. ಇದು ಒಂದು ದಿನದಲ್ಲಿ ಬರುವ ಗುಣವಲ್ಲ, ಪ್ರತಿದಿನದ ಅಭ್ಯಾಸದಿಂದ ನಿಧಾನವಾಗಿ ಬರುತ್ತದೆ. ಆದ್ದರಿಂದ ಬೆಳಗ್ಗೆ ನಿಮ್ಮ ಮನಸ್ಸಿಗೆ ಒಂದು ವಾಕ್ಯ ಕೊಡಿ, ಇಂದು ನನ್ನ ಶಾಂತಿಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. ಈ ವಾಕ್ಯವನ್ನು ದಿನದ ಮಧ್ಯದಲ್ಲಿಯೂ ನೆನಪಿಸಿಕೊಳ್ಳಿ. ಯಾರಾದರೂ ಕೋಪ ತರಿಸಿದಾಗ ನೆನಪಿಸಿಕೊಳ್ಳಿ. ಕೆಲಸದಲ್ಲಿ ಒತ್ತಡ ಬಂದಾಗ ನೆನಪಿಸಿಕೊಳ್ಳಿ. ಯಾರಾದರೂ ಟೀಕಿಸಿದಾಗ ನೆನಪಿಸಿಕೊಳ್ಳಿ. ನಿಮ್ಮ ಯೋಜನೆ ವಿಫಲವಾದಾಗ ನೆನಪಿಸಿಕೊಳ್ಳಿ. ಶಾಂತಿ ಎಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ, ಸಮಸ್ಯೆಗಳ ಮಧ್ಯೆಯೂ ಮನಸ್ಸನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದ ಸಾಮರ್ಥ್ಯ. ಮತ್ತೊಂದು ಬೆಳಗಿನ ಸತ್ಯ, ಜೀವನದಲ್ಲಿ ಕೆಲವೊಮ್ಮೆ ನೀವು ಕಾಯಬೇಕಾಗುತ್ತದೆ. ಉತ್ತರಕ್ಕಾಗಿ ಕಾಯಬೇಕು, ಅವಕಾಶಕ್ಕಾಗಿ ಕಾಯಬೇಕು, ಹಣಕ್ಕಾಗಿ ಕಾಯಬೇಕು, ಒಬ್ಬ ವ್ಯಕ್ತಿ ಬದಲಾಗಲು ಕಾಯಬೇಕು, ಪರಿಸ್ಥಿತಿ ಸುಧಾರಿಸಲು ಕಾಯಬೇಕು. ಆದರೆ ಕಾಯುವ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆ ಸಮಯದಲ್ಲಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಅವಕಾಶ ಬಂದಾಗ ಸಿದ್ಧವಾಗಿರುವ ವ್ಯಕ್ತಿಗೆ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಯಾವಾಗ ನನ್ನ ಸಮಯ ಬರುತ್ತದೆ ಎಂಬ ಪ್ರಶ್ನೆಯ ಬದಲು ನನ್ನ ಸಮಯ ಬಂದಾಗ ನಾನು ಸಿದ್ಧನಿದ್ದೇನೆಯೇ ಎಂದು ಕೇಳಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದ ಬಗ್ಗೆ ಒಂದು ಸತ್ಯ ಒಪ್ಪಿಕೊಳ್ಳಿ, ಯಾರೂ ನಿಮ್ಮ ಪರವಾಗಿ ನಿಮ್ಮ ಜೀವನವನ್ನು ಬದುಕುವುದಿಲ್ಲ. ಜನರು ಸಲಹೆ ಕೊಡಬಹುದು, ಸಹಾಯ ಮಾಡಬಹುದು, ಪ್ರೋತ್ಸಾಹಿಸಬಹುದು, ಆದರೆ ಹೆಜ್ಜೆ ಇಡುವುದು ನಿಮಗೆ. ನಿಮ್ಮ ಕನಸಿಗೆ ನೀವು ಹೊಣೆ, ನಿಮ್ಮ ಅಭ್ಯಾಸಗಳಿಗೆ ನೀವು ಹೊಣೆ, ನಿಮ್ಮ ನಿರ್ಧಾರಗಳಿಗೆ ನೀವು ಹೊಣೆ. ಈ ಹೊಣೆಗಾರಿಕೆಯನ್ನು ಭಯವಾಗಿ ನೋಡಬೇಡಿ, ಅದನ್ನು ಶಕ್ತಿಯಾಗಿ ನೋಡಿ. ನನ್ನ ಜೀವನದಲ್ಲಿ ಬದಲಾವಣೆ ತರಲು ನನಗೆ ಸಾಧ್ಯವಿರುವ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳಿಕೊಳ್ಳಿ. ಮತ್ತು ಬೆಳಗಿನ ಕೊನೆಯ ಸಂಕಲ್ಪವಾಗಿ ಇದನ್ನು ನೆನಪಿಸಿಕೊಳ್ಳಿ, ಇಂದು ನಾನು ನನ್ನನ್ನು ನಿನ್ನೆಗಿಂತ ಸ್ವಲ್ಪ ಉತ್ತಮಗೊಳಿಸುತ್ತೇನೆ. 1% ಬದಲಾವಣೆ ಸಾಕು. ಒಂದು ಒಳ್ಳೆಯ ಅಭ್ಯಾಸ, ಒಂದು ಕಡಿಮೆ ತಪ್ಪು, ಒಂದು ಹೆಚ್ಚು ಪ್ರಯತ್ನ, ಒಂದು ಕಡಿಮೆ ಕೋಪ, ಒಂದು ಹೆಚ್ಚು ಸಹನೆ, ಒಂದು ಹೆಚ್ಚು ಕೃತಜ್ಞತೆ. ಹೀಗೆ ದಿನಗಳು ಸೇರುತ್ತಾ ಹೋದಾಗ ಜೀವನವೇ ಬದಲಾಗುತ್ತದೆ. ಹೀಗಾಗಿ ನಾಳೆ ಬೆಳಗ್ಗೆ ಕಣ್ಣು ತೆರೆದಾಗ ಮೊಬೈಲ್ ಕಡೆಗೆ ಕೈ ಹೋಗುವ ಮೊದಲು ನಿಮ್ಮ ಹೃದಯದ ಕಡೆಗೆ ಗಮನ ಕೊಡಿ. ಒಂದು ಕ್ಷಣ ಮೌನವಾಗಿರಿ. ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ನಿಮ್ಮ ಉಸಿರನ್ನು ಗಮನಿಸಿ. ನಂತರ ನಿಧಾನವಾಗಿ ಹೇಳಿಕೊಳ್ಳಿ, ಇಂದು ನನ್ನ ದಿನ. ಆದರೆ ಈ ದಿನ ನನಗೆ ಮಾತ್ರವಲ್ಲ, ನಾನು ಭೇಟಿಯಾಗುವ ಜನರಿಗೂ ಒಳ್ಳೆಯ ದಿನವಾಗಲಿ. ನನ್ನ ಮಾತುಗಳಿಂದ ಯಾರಿಗೂ ಅನಗತ್ಯ ನೋವು ಬರದಿರಲಿ. ನನ್ನ ಕೆಲಸದಿಂದ ಯಾರಿಗಾದರೂ ಉಪಯೋಗವಾಗಲಿ. ನನ್ನ ಮನಸ್ಸು ಗೊಂದಲಗೊಂಡಾಗ ಕೃಷ್ಣನ ಜ್ಞಾನವನ್ನು ನೆನಪಿಸಿಕೊಳ್ಳಲಿ. ನನ್ನ ಕರ್ತವ್ಯದಿಂದ ನಾನು ಓಡದಿರಲಿ. ಫಲ ತಡವಾದರೂ ನನ್ನ ಪ್ರಯತ್ನ ನಿಲ್ಲದಿರಲಿ. ಯಶಸ್ಸು ಬಂದರೂ ನಾನು ನನ್ನ ಮೂಲವನ್ನು ಮರೆಯದಿರಲಿ. ಇದೇ ರೀತಿಯಲ್ಲಿ ಪ್ರತಿದಿನದ ಬೆಳಗ್ಗೆ ಒಂದು ಹೊಸ ಆರಂಭವಾಗಲಿ. ನಿಮ್ಮ ಜೀವನದಲ್ಲಿ ಎಷ್ಟು ದಿನಗಳು ಕಷ್ಟವಾಗಿದ್ದರೂ ಮುಂದಿನ ದಿನವನ್ನು ಹಳೆಯ ದಿನದಂತೆ ಬದುಕಬೇಕೆಂಬ ನಿಯಮವಿಲ್ಲ. ನಿಮ್ಮ ಮನಸ್ಸಿನ ಮಾತನ್ನು ಬದಲಾಯಿಸಿ, ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿ, ನಿಮ್ಮ ಹೆಜ್ಜೆಯನ್ನು ಬದಲಾಯಿಸಿ. ನಿಮ್ಮ ದಾರಿ ನಿಧಾನವಾಗಿ ಬದಲಾಗುತ್ತದೆ.
ಕೃಷ್ಣನ ಜ್ಞಾನವನ್ನು ಕೇವಲ ಕೇಳುವುದಕ್ಕಿಂತ ಅದನ್ನು ಒಂದು ಸಣ್ಣ ಅಭ್ಯಾಸವಾಗಿ ಬದುಕಲು ಆರಂಭಿಸಿ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಮಾತು ಮಾತ್ರ ಉಳಿಯಲಿ, ನನ್ನ ಕರ್ತವ್ಯ ನನ್ನ ಕೈಯಲ್ಲಿದೆ, ನನ್ನ ಪ್ರಯತ್ನ ನನ್ನ ಕೈಯಲ್ಲಿದೆ, ನನ್ನ ಪ್ರತಿಕ್ರಿಯೆ ನನ್ನ ಕೈಯಲ್ಲಿದೆ. ಫಲ ಯಾವಾಗ ಬರುತ್ತದೆ ಎಂಬುದನ್ನು ನಾನು ಸಂಪೂರ್ಣವಾಗಿ ನಿಯಂತ್ರಿಸಲಾರೆ, ಆದರೂ ನಾನು ನನ್ನ ಭಾಗವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಈ ಮನೋಭಾವದಿಂದ ಬದುಕಿದಾಗ ಸೋಲಿನಲ್ಲೂ ನೀವು ಕಲಿಯುತ್ತೀರಿ, ಯಶಸ್ಸಿನಲ್ಲೂ ನೀವು ವಿನಯದಿಂದ ಇರುತ್ತೀರಿ, ಕಷ್ಟದಲ್ಲೂ ನೀವು ಧೈರ್ಯದಿಂದ ನಿಲ್ಲುತ್ತೀರಿ, ಸಂತೋಷದಲ್ಲೂ ನೀವು ಕೃತಜ್ಞರಾಗಿರುತ್ತೀರಿ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಪ್ರತಿಯೊಂದು ಬೆಳಗ್ಗೆಯೂ ಭಯದಿಂದಲ್ಲ, ಭರವಸೆಯಿಂದ ಆರಂಭವಾಗಲಿ. ದೂರುಗಳಿಂದಲ್ಲ, ಕೃತಜ್ಞತೆಯಿಂದ ಆರಂಭವಾಗಲಿ. ಗೊಂದಲದಿಂದಲ್ಲ, ವಿವೇಕದಿಂದ ಆರಂಭವಾಗಲಿ. ಸೋಲಿನ ನೆನಪಿನಿಂದಲ್ಲ, ಹೊಸ ಪ್ರಯತ್ನದ ಸಂಕಲ್ಪದಿಂದ ಆರಂಭವಾಗಲಿ. ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರೀಕೃಷ್ಣನ ಗೀತೋಪದೇಶದ ಒಂದು ಸಣ್ಣ ಬೆಳಕು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿ. ಇಂದಿನ ದಿನ ನಿಮ್ಮ ಕೈಯಲ್ಲಿರುವ ಒಂದು ಹೊಸ ಅವಕಾಶ, ಅದನ್ನು ವ್ಯರ್ಥ ಮಾಡಬೇಡಿ. ಶಾಂತವಾಗಿ ಎದ್ದೇಳಿ, ದೇವರನ್ನು ನೆನಪಿಸಿಕೊಳ್ಳಿ, ನಿಮ್ಮ ಕರ್ತವ್ಯವನ್ನು ಆರಂಭಿಸಿ. ಒಂದು ಹೆಜ್ಜೆ ಇಡಿ, ನಂತರ ಮತ್ತೊಂದು ಹೆಜ್ಜೆ ಇಡಿ. ಜೀವನ ಬದಲಾಗುವುದು ಬಹುಶಃ ಒಂದೇ ಕ್ಷಣದಲ್ಲಿ ಅಲ್ಲ, ಆದರೆ ಪ್ರತಿದಿನ ನೀವು ಇಡುವ ಆ ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಖಂಡಿತವಾಗಿಯೂ ಬದಲಾಗಬಹುದು. ಸ್ನೇಹಿತರೆ, ನಮಸ್ಕಾರ. ಇಷ್ಟು ಸಮಯ ನಾವು ಕೇಳಿದ ಮಾತುಗಳು ಕೇವಲ ಒಂದು ವಿಡಿಯೋ ಆಗಿ ಮುಗಿದು ಹೋಗಬಾರದು. ನಾಳೆ ಬೆಳಗ್ಗೆ ನೀವು ಕಣ್ಣು ತೆರೆದಾಗ ಈ ಮಾತುಗಳಲ್ಲಿ ಕನಿಷ್ಠ ಒಂದು ಮಾತಾದರೂ ನಿಮ್ಮ ಮನಸ್ಸಿಗೆ ನೆನಪಾಗಲಿ. ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ, ಫಲದ ಬಗ್ಗೆ ಅತಿಯಾಗಿ ಭಯಪಡುವುದಿಲ್ಲ. ನಿನ್ನೆ ಏನಾಯಿತು ಎಂಬುದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದು ನಾನು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸಬಹುದು. ನನ್ನ ಶಾಂತಿಯನ್ನು ಮತ್ತೊಬ್ಬರ ಕೈಗೆ ಕೊಡುವುದಿಲ್ಲ. ಕಷ್ಟ ಬಂದರೂ ನಾನು ಕುಗ್ಗುವುದಿಲ್ಲ, ಯಶಸ್ಸು ಬಂದರೂ ಅಹಂಕಾರ ಪಡುವುದಿಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣನ ಮೇಲೆ ನಂಬಿಕೆ ಇಟ್ಟು ನನ್ನ ಕರ್ತವ್ಯವನ್ನು ನಾನು ಬಿಡುವುದಿಲ್ಲ. ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ಬಯಸಿದದ್ದು ಸಿಗುವುದಿಲ್ಲ, ಕೆಲವೊಮ್ಮೆ ನಾವು ನಂಬಿದವರೇ ನಮ್ಮನ್ನು ನೋಯಿಸುತ್ತಾರೆ, ಕೆಲವೊಮ್ಮೆ ತುಂಬಾ ಪ್ರಯತ್ನಿಸಿದರೂ ಫಲ ತಡವಾಗುತ್ತದೆ. ಆದರೆ ಆ ಸಮಯದಲ್ಲಿ ಒಂದು ಮಾತು ನೆನಪಿಸಿಕೊಳ್ಳಿ, ಕೃಷ್ಣನು ನಿಮ್ಮ ಸಮಸ್ಯೆಗಿಂತ ದೊಡ್ಡವನು, ನಿಮ್ಮ ಭಯಕ್ಕಿಂತ ನಿಮ್ಮ ಧೈರ್ಯ ದೊಡ್ಡದು, ನಿಮ್ಮ ಇಂದಿನ ಪರಿಸ್ಥಿತಿಗಿಂತ ನಿಮ್ಮ ನಾಳೆಯ ಸಾಧ್ಯತೆ ದೊಡ್ಡದು. ಆದ್ದರಿಂದ ನಾಳೆ ಬೆಳಗ್ಗೆ ಎದ್ದಾಗ ಮೊಬೈಲ್ ನೋಡುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ ಮತ್ತು ನಿಧಾನವಾಗಿ ಹೇಳಿ, ಕೃಷ್ಣ, ಇಂದು ನನ್ನ ಮನಸ್ಸಿಗೆ ಶಾಂತಿ ಕೊಡು, ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿ ಕೊಡು, ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವ ಶಕ್ತಿ ಕೊಡು, ಕಷ್ಟ ಬಂದಾಗ ಧೈರ್ಯ ಕೊಡು, ಯಶಸ್ಸು ಬಂದಾಗ ವಿನಯ ಕೊಡು. ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಒಂದು ಮಾತು ಬರೆಯಿರಿ, ಶ್ರೀಕೃಷ್ಣನೇ ನನ್ನ ದಾರಿ. ನಮಸ್ಕಾರ. ನಿಮ್ಮ ಜೀವನದಲ್ಲಿ ಶಾಂತಿ ಇರಲಿ, ನಿಮ್ಮ ಮನೆಯಲ್ಲಿ ಸಂತೋಷ ಇರಲಿ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿ. ಶ್ರೀಕೃಷ್ಣನ ಕೃಪೆ ಸದಾ ನಿಮ್ಮ ಮೇಲಿರಲಿ.